ಎಲ್ಲರಲ್ಲಿಯೂ ಎಲ್ಲವಲ್ಲಿ ದೇವರಿದ್ದರೆ ಆ ದೇವರಿಂದ ನಮ್ಮ ಉದ್ಧಾರವಾಗಲಾರದು. ಅಂತೆ ನೀನು ಗುರು ಲಿಂಗ ಜಂಗಮನಾಗಿ ಬಂದೆಯ್ಯ ಗುರುಕುಮಾರ ಪಂಚಾಕ್ಷರೀಶ್ವರ. ಹುಕ್ಕೇರಿ ಸದಾಶಿವ ಕವಿಗಳ ವಿರಚಿತವಾಗಿರುವ ನಮ್ಮೆಲ್ಲರ ಬದುಕಿನ ಚೈತನ್ಯದಾಯಕ ಯತಿವರೇಣ್ಯರು ಪರಮಪೂಜ್ಯ ಪಂಚಾಕ್ಷರ ಮಹಾಶಿವಗಿಗಳವರ ಮಹಾಪುರಾಣವನ್ನ ನಾವೆಲ್ಲ ಚಿಂತನೆಯ ವರೆಗಲ್ಲಿಗೆ ಹಚ್ಚಿ ಇವತ್ತಿಗೆ 19 ದಿನಕ್ಕೆ ನಾವೆಲ್ಲ ಬಂದು ಪೂಜ್ಯ ಗುರುಗಳ ತಮ್ಮ ಅಪ್ಪ ಯಾಕೋ ತಪ್ಪು ಸೀದಾ ಕುಂದಿರಲ್ಲ ತಮ್ಮ ಸ್ವಲ್ಪ ಬಾರ್ ಎಲ್ಲ ಅವರ ವಚನದ ನಾವೆಲ್ಲ ಪ್ರತಿದಿನ ಅವರ ವಚನಗಳನ್ನ ಆಧಾರವಾಗಿಟ್ಟುಕೊಂಡು ಆನಂತರ ಗುರುಗಳ ಜೀವನವನ್ನು ನಾವೆಲ್ಲ ಚಿಂತನವನ್ನ ಮಾಡ್ತಾ ಇದ್ದೇವೆ. ಅಜ್ಜೋರು ಬಹಳ ಚಲೋ ಒಂದು ವಚನ, ಎಲ್ಲರಲ್ಲಿಯೂ ಎಲ್ಲವಲ್ಲಿಯೂ ದೇವರಿದ್ದರೆ ಆ ದೇವರಿಂದ ನಮ್ಮ ಉದ್ಧಾರವಾಗಲಾರದು. ಸ್ವಚ್ಛ ಹೇಳ್ಯಾರ ಅಜ್ಜೋರ್ ನಮ್ಗೆ. ನೀ 18 ದೇವರಿಗೆ ಹೋಗಿ 18 ಗುಣ ಕಲ್ಕೋಬೇಡಪ್ಪ. ನಿನಗೇನು ಬೇಕು ಎಲ್ಲವನ್ನ ಕೊಡುವ ಕಾಮದಿಯನ್ನು ಕಲ್ಪವೃಕ್ಷವಾಗಿರುವಂತ ಕಾರಣಿಕ ಪುರುಷ ಕುಮಾರೇಶ ನಿನ್ನ ಬದುಕಿನ ಇಷ್ಟಾರ್ಥಗಳನ್ನು ಈಡೇರಿಸುವ ಇಷ್ಟಲಿಂಗ ಪೂಜೆಯನ್ನ ಮಾಡಿ ಅಖಂಡ ಬ್ರಹ್ಮಚರ್ಯವನ್ನ ಪರಿಪಾಲನೆ ಮಾಡಿದ ಗಾನಯೋಗಿ ಪಂಚಾಕ್ಷರಜ್ಜನ ಬೇಡಿಕೊಂಡ್ರೆ ಜಗತ್ತಿನ ಎಲ್ಲಾ ದೇವರು ಬೇಡಿಕೊಂಡಂಗಕ್ಕತ್ತೆ ಅನ್ನೋದನ್ನ ಅಜ್ಜೋರು ನಮ್ಗೆ ಹೇಳಿದ್ದಾರೆ. ಮತ್ತು ಅಜ್ಜೋರು ಸ್ಪಷ್ಟೀಕರಣ ಎಷ್ಟು ಚಂದಿದೆ ಅಂದ್ರೆ ಎಲ್ಲರಲ್ಲಿಯೂ ಎಲ್ಲವಲ್ಲಿಯೂ ದೇವರಿದ್ದರೆ ಆ ದೇವರಿಂದ ನಮ್ಮ ಉದ್ಧಾರ ಆಗೋದಿಲ್ಲ ಅಂತ ಹೇಳ್ಯಾರ. ನಾವು ಉದ್ದನೂ ಆಗಲ್ಲ, ಉದ್ಧಾರನೂ ಆಗಲ್ಲ. ಮುಂದೆ ಸೂಕ್ಷ್ಮ ಹೇಳ್ತಾರೆ. ಮತ್ತು ಉದ್ಧಾರ ಆಗಬೇಕಾದ್ರೆ ನೀ ಏನಾಗಿ ಬಂದೀಯಪ್ಪ ಅಂತ ಪ್ರಶ್ನೆ ಮಾಡ್ತಾರೆ. ಏನಾಗಿ ಬಂದಾರ ಗುರುಗಳು? ಅಂತೆ ನೀನು ಗುರು ಲಿಂಗ ಜಂಗಮನಾಗಿ ಬಂದೇಯ್ಯ, ಗುರುವಾಗಿ ಬಂದಿದೆ ನಮ್ಮ ಪಾಲಿ, ಮನೋನಿಗ್ರಹಕ್ಕಾಗಿ ನಮಗೆ ಲಿಂಗವನ್ನು ಕರುಣಿಸಿದೆಯ, ಸಮಾಜ ಸೇವಾ ಮಾಡಬೇಕಂತ ತಿಳ್ಕೊಂಡು, ಜಂಗಮ ಅಂದ್ರೆ ಸಮಾಜ, ಈ ಸಮಾಜ ಸೇವೆ ಮಾಡಬೇಕಂತ ತಿಳ್ಕೊಂಡು ತಬಲಾ ಕಲಿಸ್ತವ್ರಿಗೆ ತಬಲಾ ಕಲಿಸಿದಿ, ಗಾಯನ ಕಲಿಯೋರಿಗೆ ಗಾಯನ ಕಲಿಸಿದಿ, ಪ್ರವಚನ ಕಲಿಯೋರಿಗೆ ಪ್ರವಚನ ಕಲಿಸಿ ಎಲ್ಲರಿಗೂ ಸಹಿತ ಈ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಹಚ್ಚಿದ ನೀನು ಪರಮಾರಾಧ್ಯ ದೇವರು ಅನ್ನೋದನ್ನ ಪರಮ ಪೂಜ್ಯ ಗುರುಗಳು ಬರ್ಕೊಂಡು ಬರ್ತಾರೆ. ನಾವೆಲ್ಲ ಒಂದು ಆಲೋಚನೆಯನ್ನು ಮಾಡಬೇಕು. ಆ ಗುರು ನಮಗಾಗಿ ಕಾದ್ರೆ, ಆ ಗುರು ನಮಗಾಗಿ ದುಡಿದ್ರೆ, ಆ ಗುರುವಿಗಾಗಿ ನಾವು ದುಡಿಯೋದು ಬೇಕಾಗಿಲ್ಲ, ತನುವು ಕೊಡೋದು ಬೇಕಾಗಿಲ್ಲ, ಮನವ ಕೊಟ್ಟು ಧ್ಯಾನ ಮಾಡಿದ್ರೆ ಸಾಕಷ್ಟೆ. ಒಬ್ಬ ಗುರು ಶಿಷ್ಯರನ್ನ ಕರೆಕೊಂಡು ಹಿಂಗ್ ಪ್ರಯಾಣ ಮಾಡ್ತಿದ್ದ. ಅಜ್ಜೋರು 1998 ಇಸ್ವಿಯೊಳಗ ಶರಣಬಸವೇಶ್ವರ ಪುರಾಣವನ್ನ ಸಂಸ್ಕೃತದೊಳಗೆ ಬರೆದು ಭಾಮಿನಿ ಷಟ್ಪದಿಯೊಳಗ ಅಜ್ಜೋರು ಅದನ್ನ ಅಜ್ಜೋರು ಕಲಾಭವನದೊಳಗೆ ಹೇಳ್ತಿದ್ರು. ಆ ಸಂದರ್ಭದೊಳಗೆ ನಮ್ಮ ವಿಶ್ವನಾಥ ಗವಾಯಿಗಳು ಅರಳಗುಂಡಿ ಉಪ್ಪನೂರು ಅಳಗುಂಡಿಯವರು, ಹಿರೇ ಅಳಗುಂಡಿಯವರು, ಅವರು ಅಜ್ಜೋರ ಜೊತೆ ಪುರಾಣವನ್ನು ಓದ್ಲಿಕ್ಕೆ ಅಜ್ಜೋರು ಈ ಕಥೆಯನ್ನ ಮನೋಜ್ಞವಾಗಿ ಹೇಳ್ತಿದ್ರು. ಒಬ್ಬ ಗುರುಗಳು 4 ಮಂದಿ ಶಿಷ್ಯರನ್ನ ಒಡಗೂಡಿಕೊಂಡು ಹಿಂಗೆ ಪ್ರಯಾಣವನ್ನು ಮಾಡ್ತಾ ಇರಬೇಕಾದ್ರೆ ಆ ಗುರುವಿಗೆ ಮಧ್ಯಾಹ್ನದ ಲಿಂಗ ಪೂಜೆ ಸಮಯ ಆಯ್ತು. ತಮ್ಮ, ಮತ್ತೆ ನಾವು ಲಿಂಗಾರಾಧನೆಯನ್ನು ಮಾಡಿಕೊಳ್ಬೇಕು. ಲಿಂಗಾರಾಧನೆ ಆದ ಮೇಲೆ ನಾವು ಪ್ರಸಾದವನ್ನು ಮಾಡಬೇಕಪ್ಪ. ಊರಾಗ ಹೋಗಿ ಯಾರಾದರೂ ಒಬ್ಬರು ಕಂತಿ ಭಿಕ್ಷೆಯನ್ನು ಎತ್ಕೊಂಡು ಬಂದ್ರೆ ಅಷ್ಟೊತ್ತನ್ನೋದ್ರೊಳಗೆ ನಮ್ಮ ಲಿಂಗ ಪೂಜೆ ಮುಗಿತದೆ, ಆಮೇಲೆ ಪ್ರಸಾದವನ್ನ ಮಾಡಿ ಮುಂದಿನ ಊರಿಗೆ ಪ್ರಯಾಣ ಮಾಡೋಣ ಅಂದ್ರು. ಹೂನ್ರಿಪ್ಪ ಅಂದ್. ಇವಾಗ ನಂಗ ಮೊಬೈಲ್ ಕಾಲಲ್ರಿ, ಟೈಮ್ ಪಾಸ್ ಮಾಡ್ಬೇಕಂದ್ರೆ ಮೊಬೈಲ್ ತಿಕ್ಕಂಗಿಲ್ರಿ, ಮೊಬೈಲ್ ಇಲ್ಲ ಅಂದ್ರೆ ತಂಬಾಕ್ ತಿಕ್ಕಂಗಿಲ್ರಿ.
ಪರಿಸ್ಥಿತಿ. ಗುರುಗಳು ಕಣ್ಣು ಮುಚ್ಚಿ ಧ್ಯಾನಾಸಕ್ತರಾದರು. ಊರಾಗ ಗುರುಗುಳಿ ಪ್ರಸಾದ್ ತರಲಿಕ್ಕೆ ಹೋದಾವ. ಒಂದು ಮನಿ ಮುಂದೆ ಹೋಗಿ ಓಂ ಭವತಿ ಭಿಕ್ಷಾಂದೇಹಿ ಎಂದ. ಚಂದಿದ್ದ ನೋಡಾಕ, ಕೆಂಪಗ ರಸ್ಕುಲ್ ಇದ್ದಂಗಿದ್ದ. ಮನಿಯವ್ರು ಅಂದ್ರು, ಯಾವ್ರ ತಮ್ಮ ಅಂದ್ರು. ನಮ್ದ್ರಿ, ಹಿಂಗ ನೋಡಿ ಒಳಗ್ ಬಾ ಅಂದ್ರು. ಒಳಗ್ ಹೋದ. ಏನ್ ಕಲ್ತಿ? ಏನ ಹಿಂಗೆಲ್ಲ ಕಲ್ತೀನ್ರಿ ಅಂತ ಹೇಳಿದ. ಉದ್ದುದ್ದು ಕಲ್ತಿದ್ದೇಟು, ಉದ್ದುದ್ದು ಇಟ್ಟು ಹೇಳಿದ. ಹಂಗ ಮದುವೆ ಆಗೈತನ ತಮ್ಮ? ಇಲ್ರಿ. ತಮ್ಮ ಇಂಥ ಗುರುಗಳ ಹತ್ರ ಇದೆ ಅಂದ್ರೆ ನೀ ಮದುವೆ ಆಗೋ ಚಲೋ ಅಂದ್ರು. ನಮ್ಮ ಹುಡುಗಿ ಮಾಡಿಕೆಂದ ಹೂನ್ರಿ ಅಂದವ. ಅವ್ ಪಾಪ ಗುರುಗಳು ಅಲ್ಲೇ ಬರ್ತಾರಂತ ಅಲ್ಲೇ ಕುಂತ ಕಣ್ಣು ಮುಚ್ಚಿಕೊಂಡು ಇವ್ ಮದುವೆ ಹೂ ಅಂದಿಲ್ಲ. ಮತ್ತೇನೈತಿ, ಮದ್ವಿ ಮಾಡಿ ಬಿಟ್ರು. ಮದುವೆ ಮತ್ತ್ಯಾಕ್ ಗುರುಗಳು, ಮತ್ತ್ಯಾಕ್ ಮಠ, ಮತ್ತ್ಯಾಕ್ ಸೇವಾ? ಅವ್ರ ಪಾಪ ನಮ್ ಶಿಷ್ಯ ಬರ್ತಾನಂತ ಕಣ್ಣು ಮುಚ್ಕೊಂಡು ಅಲ್ಲೇ ಕುಂತ್ರು. ಇದು ಮದುವೆ ಆತ್ರಿ. ಮದುವೆ ಆಗಿ 4 ಮಕ್ಕಳಾದ್ರು. ಗುರುಗಳು ನೆನಪ ಇಲ್ರಿ. ಇವ ಈಗ ಬರ್ತಾನ, ಆಗ ಬರ್ತಾನಂತ ಅವ್ರ ಗಡ್ಡೆಲ್ಲ ಬೆಳ್ಳಗಾಗಿ ಇಟ್ಟುದ ನೆಲಕ್ ಬಡ್ದು. 12 ವರ್ಷ ಆದ ನಂತರ ಮನೆಯಾಗ ಜಗಳ ಹಚ್ಚಿ ನೋಡ್ರಿ. ಅಂದ ಹೆಂಡತಿಗೆ, ಇಲ್ಲ ಮನ್ಯಾಗ ನೀ ಇರಬೇಕು, ನಾ ಇರ್ಬೇಕಂತ. ನೀ ಇರಬೇಕು, ನಾ ಇರಬೇಕು ಅಂತ ಜಗಳ ಹತ್ತಿ. ನೀನು ಕಜ್ಜೈ ಭಿಕ್ಷಾ ಬೇಡಾಕ್ ಬಂದಿದ್ದಿ. ನಮ್ಮವ್ವ ಹೂ ಅನ್ಸಿದ್ದಕ್ಕೆ ನಿನ್ನ ಕಜ್ಜೈ ಅಂದ ನೆನಪಾತ ಅವನಿಗೆ. ಅಲಾ, ಈ ರೊಟ್ಟಿ ಬೇಡಾಕ್ ಬಂದು ಗುರುವಿನ ಅಲ್ಲೇ ಬಿಟ್ಟು ಬಂದ್ನಲ್ಲ ಅಂದವ. ಅಜ್ಜೋರು ಎಷ್ಟು ಚಂದ ಹೇಳ್ತಿದ್ರು ಅದನ್ನ ಕತೆ. ಅವ್ರಂಗೆ ಹೇಳಲಿಕ್ಕೆ ಬರುವುದಿಲ್ಲ ಖರೆ, ಆದರೂ ನೆನಪಿಸ್ಕೊಳ್ಳೋದು. ಅದು ಶಿವಯೋಗದ ನಲ್ನುಡಿ, ಅದು ಲಿಂಗ ನುಡಿ ಏನ್ರಿ, ಅದು ಶಿವನುಡಿ. ಆನಂತರ ನೆನಪಾಗಿ ಓಡೋಡಿ ಹೋದ. ಅವ್ರು ಹಂಗ ಕುಂತಿದ್ರು. ಶಿಷ್ಯ ಗುರುವಿನ ಮರೆತಿದ್ದ, ಆದರೆ ಗುರು ಶಿಷ್ಯನ ಮರೆತಿದ್ದಿಲ್ಲ. ಬಾ ಅಂದ್ರು ಅವರು. ಯಪ್ಪ, ನಾ ಬಂದಿಲ್ಲ ಅಂತ ಸಿಟ್ಟಾಗ್ಲಿಲ್ಲಲ್ಲ ಯಾಕ? ಏ ತಮ್ಮ, ನಾ ಸಿಟ್ಟಾದ್ರ ನನಗ ನಿನಗ ಏನಂತ್ರ ಅಂದ್ರ ಅಜ್ಜೋರು. ಏನಂತ್ರಿಲ್ಲಪ್ಪ, ನಿನ್ನ ತಪ್ಪುಗಳನ್ನು ತಿದ್ದೋದಿ ನನ್ನ ಕೆಲಸ. ನಾನು ಎಷ್ಟು ತಪ್ಪು ತಿದ್ದಿದ್ರು ಸಹಿತ ನೀ ತಿದ್ದುಕೊಳ್ಳಿಲ್ಲ ಅಂದ್ರೆ ಒಂದು ಪರಮಾತ್ಮ ತಿದ್ದಾನ ಅಂದ್ರು ಗುರುಗಳು. ಆನಂತರ ಗುರುಗಳು ಸೇವೆಯನ್ನ ಮಾಡಿ ಇಹದಲ್ಲಿ ಸುಖವನ್ನ ಪಡ್ಕೊಂಡ ಅನ್ನೋದನ್ನ ಅಜ್ಜೋರು ಬಹಳ ಚಲೋ ಮಾತುಗಳನ್ನ ಹೇಳ್ತಾರೆ. ಅದನ್ನೇ 12ನೇ ಶತಮಾನದಲ್ಲಿ ಭಕ್ತಿಯ ಧೂಮವನ್ನು ವಿಶ್ವದೆಲ್ಲೆಡೆ ಪಸರಿಸಿ ಸರ್ವರಿಗೂ ಕಾಯಕದ ತತ್ವ ಸಿದ್ಧಾಂತವನ್ನ ಬೋಧಿಸಿದ ವಿಶ್ವದ ಮೊಟ್ಟ ಮೊದಲು ಅನುಭವ ಮಂಟಪವನ್ನ ಕಟ್ಟಿ ಎಲ್ಲರನ್ನು ಸಹಿತ ಅಜ್ಞಾನದಿಂದ ಸುಜ್ಞಾನದರಿಗೆ ಒಯ್ದಂತ ಬಸವಣ್ಣನವರಂತಾರೆ, ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡೆಗೆಯ ಮಾಡುವಡೆ ಹೊನ್ನೇ ಮೊದಲು, ಶಿವ ಪಥವನರಿದೊಡೆ ಗುರುಪದವೇ ಮೊದಲು ಅಂತ. ನಾವು ಶಿವನ ಬಗ್ಗೆ ಪಂಚವಿಶಂತಿ ಲೀಲೆಗಳನ್ನ ಓದಿವೆ ಅಂತ ತಿಳ್ಕೋ. ನಾವು ಶಿವನ ಬಗ್ಗೆ ಎಲ್ಲಾ ಜ್ಞಾನವನ್ನು ತಿಳ್ಕೊಂಡಿವೆ ಅಂದ್ರೂ ಸಹಿತ ಗುರುವಿನ ಬಗ್ಗೆ ತಿಳ್ಕೋಬೇಕಂತ. ಗುರುವಿನ ಬಗ್ಗೆ ಅಂತ ಗುರು ನಮಗೆ ಹರಣ. ಅವನಲ್ಲಿ ಏನ್ ಎಣಿಸಬಾರದು ಅಂದ್ರೆ ಗುಣ ಎಣಿಸಬಾರದು. ದೇವರಿಗೆ ಷಣ್ಮುಖ ಶಿವಗಳಂತಾರಲ್ಲ, ಗುರುವಿನಲ್ಲಿ ಗುಣವನರಸಿದಡೆ ಒಂದನೆಯ ಪಾದ, ಲಿಂಗದಲ್ಲಿ ಶಿಲೆಯ ನರಸಿದಡೆ 2ನೆಯ ಪಾದ, ಜಂಗಮದಲ್ಲಿ ಕುಲವನರಸಿದಡೆ 3ನೆಯ ಪಾದ, ಪಾದೋದಕದಲ್ಲಿ ಸೂತಕವನರಸಿದಡೆ 4ನೆಯ ಪಾದ, ಪ್ರಸಾದದಲ್ಲಿ ರುಚಿಯ ನರಸಿದಡೆ 5ನೆಯ ಪಾತಕ. ಇಂತಿ ಪಂಚ ಮಹಾಪಾತಕರನ್ನ ಎನಗೊಮ್ಮೆ ತೋರದಿರ ಅಖಂಡೇಶ್ವರ. ಗುರುವಿನಲ್ಲಿ ಗುಣ ಎಣಿಸೋದಲ್ರಿ, ಅವನಲ್ಲಿ ಇರತಕ್ಕಂಥ ಜ್ಞಾನವನ್ನ ಹಿಂಗ ತಗೊಳ್ಬೇಕು. ಈ ಜಗತ್ತಿನೊಳಗ ಜ್ಞಾನವನ್ನು ತೆಗೆದುಕೊಂಡವರು ಯಾರು? ಹಿಂದೂ ಸಾಮ್ರಾಟ್ ಎನಿಸಿಕೊಂಡಿರುವಂತ ಶಿವಾಜಿ ಮಹಾರಾಜ್ ಪ್ರಭಾತಗಡದಲ್ಲಿ ಇದ್ದ. ತಾಯಿ ಜೀಜಾಬಾಯಿ ಹೇಳಿದಳು, 8 ವರ್ಷದ ಬಾಲಕನಾಗಿರುವಂತಹ ಕ್ಷಾತ್ರ ತೇಜದ ವೀರ ಬಾಲಕ ಶಿವಾಜಿ. ತಮ್ಮ ಹೋಗ್, ಗುರುವಿನ ಬಳಿ ಬಾಗು, ನಿನ್ನ ಗುರುವಿನ ಹತ್ರ ಹೋಗಿ ಆಶೀರ್ವಾದವನ್ನು ತೆಗೆದು ಪ್ರಸಾದವನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ಕಳಿಸಿದಳು ತಾಯಿ.
8 ವರ್ಷದ ಶಿವಾಜಿ ಮಹಾರಾಜ ಪ್ರಪಾತಗಡದಲ್ಲಿ ಹೋಗಿ ಶಿವಾಜಿ ಮಹಾರಾಜನ ಗುರುವಾಗಿರುವಂತ ಸಮರ್ಥ ರಾಮದಾಸರು ಹೆಂಗ್ ಧ್ಯಾನಾಸಕ್ತರೆ ಕುಂತುಕೊಂಡಿದ್ರು. ಹೋಗಿ ಗುರುವಿಗೆ ನಮಸ್ಕಾರ ಮಾಡಿದ. ಬುದ್ಧಿ, ನಮ್ಮವ್ವ ಕಳಿಸಿದಾಳೆ, ನೀವು ನನಗೆ ಆಶೀರ್ವಾದವನ್ನ ಮಾಡಬೇಕು ಅಂತ. ಕುಂದ್ರು ಮಗ ಅಂದು. ಕುಂತ ಮೇಲೆ ಏನ್ ಬೇಕಪ್ಪ ನಿನಗೆ ಆಶೀರ್ವಾದ ಅಂದ್ರು. ನಮ್ಮವ್ವ ಹೇಳಿದಾಳೆ, ನೀವೇನಾರ ಯಾಕೆ ಕೊಡ್ರಿ ಅಂತ. ಶಿವಾಜಿ ಮಹಾರಾಜ ಒಂದು ಅರ್ಧ ಗಂಟೆ ಆದ ಮೇಲೆ ಆ ಸಮರ್ಥ ರಾಮದಾಸರು ಕಿಮ್ಮತ್ತಿನ ಒಂದು ರೇಷ್ಮೆಯ ಬಟ್ಟೆಯೊಳಗೆ 1-2 ಬೊಗಸೆ ಮಣ್ಣನ್ನ ಹಾಕಿದ್ರು. ಅದರ ಜೊತೆಗೆ 4-6 ಕಲ್ಲುಗಳನ್ನ ಹಾಕಿದ್ರು. ಅದರ ಜೊತೆಗೆ ಒಂದು ಬೊಗಸೆ ಗೋಮಯ ಅಂದ್ರೆ ಸೆಗಣಿಯನ್ನು ಅದರೊಳಗೆ ಹಾಕಿದ್ರು. ತಗೋತಮ್ಮ, ಇದೇ ನಿನ್ನ ಕೊಡುವ ಆಶೀರ್ವಾದ. ಇಟ್ಟು ಸಿಟ್ಟುವಂತ್ರಿ ಶಿವಾಜಿ ಮಹಾರಾಜನಿಗೆ ನಮ್ಮಮ್ಮ ಹೇಳ್ತಿದ್ದು, ವೇದ ಆಗಮ ಉಪನಿಷತ್ತು ಎಲ್ಲ ಶಾಸ್ತ್ರವನ್ನ ಸರಳೀಕರಣ ಮಾಡಿದ ನನ್ನ ಗುರುಗಳು ಮದುವೆ ಮಂಟಪದಿಂದ ಎದ್ದು ಬಂದು ತ್ಯಾಗವನ್ನ ಮಾಡಿದಂತವ್ರು ಸಮರ್ಥ ರಾಮದಾಸರು ಅಂತ ನಮ್ಮವ್ವ ಹೇಳ್ತಿದ್ದು. ಒಬ್ಬ ಶಿಷ್ಯ ಬಂದಾಗ ಏನ್ ಪ್ರಸಾದ ಕೊಡಬೇಕನ್ನೋದು ಇಂಥ ಜ್ಞಾನನೇ ಈ ಗುರುವಿಗಿಲ್ಲ ಅಂದ್ರೆ ಏನಿದು ಅಂತ ತಿಳ್ಕೊಂಡು ಆ ಗಂಟು ತೆಗೆದುಕೊಂಡು ಮನೆಗೆ ಬಂದ. ಅಮ್ಮನ ಮುಂದೆ ಹಿಂಗ ಎಸದ, ಏನಮ್ಮನಿದು, ಎಂಥ ಗುರುವಿನ ಬಲ್ಲೆಯನ್ನು ಕಳಿಸಿರಿ? ಒಬ್ಬ ಶಿಷ್ಯ ಹೋದಾಗ ಏನು ಕೊಡ್ಬೇಕನ್ನೋ ಜ್ಞಾನ ಇಲ್ಲಲ್ಲ. ತಾಯಿ ನೋಡಿಲ್ದು, ಮಗ ಎಂಥ ಆಶೀರ್ವಾದ ನಿನಗೆ. ಏನಮ್ಮ ಅದು? ಹಿಂದೂ ಧರ್ಮದಲ್ಲಿ ಇಂದು ಮುಂದು, ಇಂದು ಮುಂದು ಯಾರ್ಯಾರಿಗೆ ಆಶೀರ್ವಾದ ಸಿಕ್ಕಿಲ್ಲ ಮಗ. ಏನಮ್ಮ ಇದು? ಅರಿವಿ ಒಳಗ ಕಲ್ಲ ಸೆಗಣಿ ಮಣ್ಣು ಇಟ್ಟಿದ್ದಾರೆ. ತಮ್ಮ, ಏನಿಟ್ಟಿದ್ದಾರೆ? ಕಲ್ಲ ಸೆಗಣಿ ಮಣ್ಣ. ಮಣ್ಣು ಯಾಕೆ ಇಟ್ಟಿದ್ದಾರೆ ಗೊತ್ತೇನು ಶಿವಾಜಿ? ಯಾಕಮ್ಮ, ನೀನು ಮುಂದೊಂದು ದಿವಸ ಛತ್ರಾಧಿಪತಿಯಾಗಿ ಈ ರಾಜ್ಯಕ್ಕೆ ನೀನು ರಾಜನಾಗಿ ನೀನು ಯುದ್ಧವನ್ನ ಸಾರಿ ನೀನು ಭೂಮಿಯನ್ನ ವಶಪಡಿಸಿಕೊಳ್ಳಬೇಕು, ನೀ ಮಣ್ಣಿನ ಸಾಮ್ರಾಟನಾಗಬೇಕು ಅಂತ ತಿಳ್ಕೊಂಡು ನಿನಗ ಮಣ್ಣು ಇಟ್ಟು ಕಳಿಸಿದಾನೆ ಗುರು ಅಂತ ಹೇಳಿದ್ದಾನೆ. ಈ ಜಗತ್ತಿನೊಳಗ ರಾಜ ಮಹಾರಾಜರೆಲ್ಲ ಮಣ್ಣನ್ನಾಳಿ ಮಣ್ಣಾಗಿ ಹೋಗ್ಬಿಟ್ರು, ಮಣ್ಣಿನ ಸಾಮ್ರಾಟರು. ಆದರೆ ಹಾನಗಲ್ಲ ಕುಮಾರೇಶ, ಗಾನಯೋಗಿ ಪಂಚಾಕ್ಷರಿಯ ಜೋರು, ನಮ್ಮೆಲ್ಲರ ಪರಮಾರಾಧ್ಯ ಗುರುಗಳಾಗಿರುವಂತ ಪೂಜ್ಯ ಪುಟ್ಟರಾಜರು ಮಣ್ಣಿಗಾಗಿ ಬಂದವರಲ್ಲ, ಹೊನ್ನಿಗಾಗಿ ಬಂದವರಲ್ಲ, ಹೆಣ್ಣಿಗಾಗಿ ಬಂದವರಲ್ಲವರು, ಭಕ್ತರ ಮನೋಭೂಮಿಕೆಯನ್ನು ಆಳಲಿಕ್ಕೆ ಬಂದವರು ಯಾರಂದ್ರೆ ಅದು ನಮ್ಮ ಗುರುಗಳು ಅನ್ನೋದು ನಾವೆಲ್ಲ ನೆನೆ. ಶಿವಾಜಿ ಮಹಾರಾಜ್ ತಾಯಿ ಹೇಳಿದ್ದು, ಮಣ್ಣು ಕೊಟ್ಟ ಕಾರಣ ನೀನು ಮಣ್ಣಿನ ಸಾಮ್ರಾಟನಾಗ್ಬೇಕು. ಅಮ್ಮ ಕಲ್ಯಾಕ ಅಂದ. ಕಲ್ಲ, ನೀ ಭೂಮಿ ವಶಪಡಿಸಿಕೊಂಡ ಮೇಲೆ ಕೋಟೆಯನ್ನು ಕಟ್ಟಬೇಕಲ್ಲಪ್ಪ, ಅರಮನೆಯನ್ನು ಕಟ್ಟಬೇಕಲ್ಲ. ಅರಮನೆಯ ಕಟ್ಟುವುದಕ್ಕಾಗಿ ಗುರುವಿನ ಕಲ್ಲಿಟ್ಟಿದ್ದಾರೆ. ಓಹೋಹೋ, ಈ ಸೆಗಣಿ ಯಾಕಮ್ಮ ಅಂದವ. ಈ ಸೆಗಣಿ ಯಾಕಂದ್ರೆ ಭಾರತೀಯ ಸಂಸ್ಕೃತಿಯೊಳಗ ವಿಶ್ವವಿಜೇತ ಸ್ವಾಮೀಜಿಯವರು, ವಿವೇಕಾನಂದರು ವಿದೇಶಕ್ಕೆ ಹೋದಾಗ ಅಲ್ಲಿ ಒಬ್ಬ ಪ್ರಜೆ ಒಂದು ಪ್ರಶ್ನೆ ಮಾಡಿದಂತೆ, ಸ್ವಾಮೀಜಿ ನಿಮ್ಮ ದೇಶದೊಳಗ ಯಾವ ಪ್ರಾಣಿ ಹಾಲು ಶ್ರೇಷ್ಠ ಅಂತ ಕೇಳಿದ್ರು. ಸ್ವಾಮೀಜಿ ಹೇಳಿದ್ರಂತೆ, ನಮ್ಮ ದೇಶದೊಳಗ ಯಾವ ಪ್ರಾಣಿ ಹಾಲು ಶ್ರೇಷ್ಠ ಅಂದ್ರೆ ಎಮ್ಮಿ ಹಾಲು ಶ್ರೇಷ್ಠ ಅಂದ್ರಂತವ್ರು. ಅರೆ ಅಲ್ರಿ, ನಿಮ್ಮ ದೇಶದೊಳಗ ಆಕಳು ಹಾಲು ಶ್ರೇಷ್ಠ ಅಂತಾರೆ, ನೀವು ಎಮ್ಮಿ ಹಾಲು ಶ್ರೇಷ್ಠ ಅಂತೀರಲ್ಲ. ಅವಾಗ ಸ್ವಾಮೀಜಿ ವಿವೇಕಾನಂದರು ಒಂದು ಮಾತಂತಾರ, ನಮ್ಮಲ್ಲಿ ಪ್ರಾಣಿ ಅಂದ್ರೆ ಎಮ್ಮಿ, ಆಕಳಕ್ಕೆ ನಾವು ಪ್ರಾಣಿ ಅನ್ನೋದಲ್ಲಪ್ಪ, ಆಕಳಕ್ಕ ದೇವತೆ ಅಂತ ನಾವು ಕರಿತೀವಿ ಅಂದ್ರೆ ಅವ್ರು. ಪ್ರಾಣಿ ಅಂದ್ರೆ ಎಮ್ಮಿ. ಯಾವ ಪ್ರಾಣಿ ಹಾಲು ಅಂತ ಕೇಳಿದಕ್ಕೆ ಎಮ್ಮಿ ಹಾಲು ಶ್ರೇಷ್ಠ. ಯಾವ ದೇವತೆ ಹಾಲು ಶ್ರೇಷ್ಠ ಅಂತ ಕೇಳಿದ್ರೆ ಅದು ಕಾಮಧೇನು, ಅದು ಕಲ್ಪವೃಕ್ಷವಾಗಿರುವಂತಹ ಅದು ಗೋವಿನ ಹಾಲು ಶ್ರೇಷ್ಠ ಅಂತ ಹೇಳ್ತಿದ್ದೆ. ಅಂತ ಗೋಮಯವಾಗಿರುವಂತ ಸೆಗಣಿಯನ್ನ ಗುರುಗಳು ನಿನಗೆ ಯಾಕೆ ಇಟ್ಟಿದಾರಂದ್ರೆ ಅದು ಭಾರತೀಯ ಸಂಸ್ಕೃತಿ. ಆದರೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಆ ಸೆಗಣಿ ಅದು ಮತ್ತೆ ಸುಟ್ಟು ಅದು ಬೂದಿಯಾಗಿ ಗುರುವಿನ ಸಂಸ್ಕಾರ ಫಲದಿಂದ ಅದು ಭಸ್ಮವಾಗ್ತದೆ. ಭಸ್ಮ ಅರ್ಥಾರ್ಥ ಸಂಪತ್ತು. ಈ ಸಂಪತ್ತನ್ನು ನೀನು ಗಳಿಸು ಅಂತ ತಿಳ್ಕೊಂಡು ಮಣ್ಣಿನ ಸಾಮ್ರಾಟನಾಗಿ ಅರಮನೆಯನ್ನ ಕಟ್ಟಿ ನೀ ಶ್ರೀಮಂತನಾಗು ಅಂತ ತಿಳ್ಕೊಂಡು ನಿನ್ನ ಗುರುಗಳ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದ್ದಾರೆ.
ಗುರು ಒಲಿದ ಕಾಲಕ್ಕೆ ತಿಪ್ಪೆ ಉಪ್ಪರಿಗೆಯಾಗ್ತದೆ. ಗುರು ಮುನಿದ ಕಾಲಕ್ಕೆ ಉಪ್ಪರಿಗೂ ತಿಪ್ಪೆಯಾಗ್ತದೆ. ಗುರು ಒಲಿದ ಕಾಲಕ್ಕೆ ನರನು ಹರನಾಗ್ತಾನೆ, ಮುನಿದ ಕಾಲಕ್ಕೆ ಆ ಹರ ಆದವನು ನರ ಆಗ್ತಾನೆ. ಹಾಗೆ ಚಿಕ್ಕೋಡಿಯಪ್ಪಯ್ಯ ನಿನ್ನಿನ ದಿವಸ ಕೋಗಿಲೆಯ ಕಂಠದಂತ ಚಿಕ್ಕೋಡಿಯಪ್ಪಯ್ಯ, ಮೊದಲೇ ಗುರುಗಳು ಕೋಗಿಲೆಯನ್ನ ಮಾಡಿದರು. ವಸಂತ ಮಾಸದೊಳಗ ಅವನ ಕಂಠವನ್ನ ನೋಡಿದರೆ ಕೋಗಿಲೆಯು ಸಹಿತ ನಾಚಬೇಕು ಅಂತ ಸ್ವರ. ಯಾವಾಗ ಗುರುಗಳಿಗೆ ಅಪಸ್ವರವನ್ನ ಹಾಡಿದ, ಅವನ ಸ್ವರ ಕಾಗೆಯ ಸ್ವರವಾಗಿತ್ತು. ಗುರುವಿನ ವರ ದೂರ ಆಗಿತ್ತು. ತಲೆ ಹುಚ್ಚು ಹಿಡಿದು ಎಲ್ಲಿ ಬೇಕಲ್ಲಿ ಬಡಿಸಿಕೊಂಡು ಒಂದು ದಿವಸ ಮರಣವೇ ಹೊಂದಿಬಿಟ್ಟ. ಗುರು ಗುರು ಅಂತ ಗುರು ಗಾನ ಗೊಂದರ್ವ, ಅಂತ ಗುರು ಗಾನ ಕಳಾನಿಧಿ, ಅಂತ ಗುರು ಗಾನ ವಿಶಾರದರಾಗಿರುವಂತ ಪಂಚಾಕ್ಷರಿಯ ಜೋರು ಸಿಗೋದು ಬಹಳ ಅಪರೂಪ. ಪಾಮರ ಜನ್ಮ ಇದು ಬಲು ಕೊಟ್ಟಿ, ಯಾಕಾಗಬಾರದು ಗುರುವಿಗೆ ಭೇಟಿ, ಸಾರ್ಥಕ ಏನಾಯಿತೋ ನೀ ಹುಟ್ಟಿ. ಸಾರ್ಥಕ ಏನಾಯ್ತೋ ನೀ ಹುಟ್ಟಿ, ಸುಳ್ಳೆ ಹೊತ್ತುಗಳೇ ಗಾಳಿಯ ಮಟ್ಟಿ, ಗಾಳಿಯ ಮಟ್ಟಿ. ಪಾಮರ ಜನ್ಮ ಇದು ಬಲು ಕೊಟ್ಟಿ, ಪಾಮರ ಜನ್ಮ ಇದು ಬಲು ಕೊಟ್ಟಿ. ಯಾಕಾಗಬಾರದು ಗುರುವಿಗೆ ಭೇಟಿ, ಯಾಕಾಗಬಾರದು ಗುರುವಿಗೆ ಭೇಟಿ. ಸಾರ್ಥಕ ಏನಾಯ್ತು ನೀ ಹುಟ್ಟಿ, ಸಾರ್ಥಕ ಏನಾಯ್ತು ನೀ ಹುಟ್ಟಿ. ಸುಳ್ಳೆ ಹೊತ್ತುಗಳಿದ್ದೇನೆ ಗಾಳಿಯ ಮಟ್ಟಿ, ಸುಳ್ಳೆ ಹೊತ್ತುಗಳಿದ್ದೇನೆ ಗಾಳಿಯ ಮಟ್ಟಿ. ಪಾಮರ ಜನ್ಮ ಇದು ಬಲು ಕೊಟ್ಟಿ, ಪಾಮರ ಜನ್ಮ ಇದು ಬಲು ಕೊಟ್ಟಿ. ರೊಕ್ಕ ಇಲ್ಲದೇನೆ ಕಟ್ಟಿಪೇಟಿ, ರೊಕ್ಕ ಇಲ್ಲದೇನೆ ಕಟ್ಟಿಪೇಟಿ. ಗೋಜಿನೊಳಗೆ ಬಿತ್ತು ಉಪರಾಟಿ, ಗೋಜಿನೊಳಗೆ ಬಿತ್ತು ಉಪರಾಟಿ. ಮೋಜಿಗೆ ಮೋಜಿದು ಪ್ರತಿ ಸೃಷ್ಟಿ, ಮೋಜಿಗೆ ಮೋಜಿದು ಪ್ರತಿ ಸೃಷ್ಟಿ. ಸತಿ ಸುದೈತರಿಗಾಗಿ ಭ್ರಾಂತಿಗೆಟ್ಟಿ, ನೀ ಸತಿ ಸುದೈತರಿಗಾಗಿ ಭ್ರಾಂತಿಗೆಟ್ಟಿ. ಪಾಮರ ಜನ್ಮ ಇದು ಬಲು ಕೊಟ್ಟಿ, ಪಾಮರ ಜನ್ಮ ಇದು ಬಲು ಕೊಟ್ಟಿ. ಯಾಕಾಗಬಾರದು ಗುರುವಿಗೆ ಭೇಟಿ, ಯಾಕಾಗಬಾರದು ಗುರುವಿಗೆ ಭೇಟಿ. ಎಂಟು ಮಂದಿಯ ಸ್ನೇಹವ ಕಟ್ಟಿ, ಬಂಟನಾಗಿ ಅಹಂಕಾರವ ತೊಟ್ಟಿ. ಎಂಟು ಮಂದಿಯ ಸ್ನೇಹವ ಕಟ್ಟಿ, ಬಂಟನಾಗಿ ಅಹಂಕಾರವ ತೊಟ್ಟಿ.
ಆರು ಮಂದಿ ಗುಡ ಅನುಗೆಟ್ಟಿ, ಆರು ಮಂದಿ ಗುಡ ಅನುಗೆಟ್ಟಿ, ಆರು ಮಂದಿ ಗುಡ ಅನುಗೆಟ್ಟಿ, ನಿನ್ನ ಅರಿವು ಎಂಬುದು ಎಲ್ಲಿ, ಅರಿವು ಎಂಬುದು ಎಲ್ಲಿ ಅಲದಿಟ್ಟಿ. ಪಾಮರ ಜನ್ಮ ಬಲು ಕೊಟ್ಟಿ, ಯಾಕಾಗಬಾರದು ಗುರುವಿಗೆ ಭೇಟಿ, ಯಾಕಾಗಬಾರದು ಗುರುವಿಗೆ ಭೇಟಿ. ಸ್ಥಿರವಿಲ್ಲದನಿ ಮನಿ ಕಟ್ಟಿ, ತಿಳಿದು ತಿಳಿದು ಹಂಬಲಿಸಿ, ಸ್ಥಿರವಿಲ್ಲದನಿ ಮನಿ ಕಟ್ಟಿ, ತಿಳಿದು ತಿಳಿದು ಹಂಬಲಿಸಿ, ನುಂಗಿ ಬಿಡೋರಿ ಗುರುನಿಷ್ಠೆ, ನುಂಗಿ ಬಿಡೋರಿ ಗುರು ನಿಷ್ಠೆ, ನುಂಗಿ ಬಿಡೋರಿ ಗುರು ನಿಷ್ಠೆ, ಗುರು ಮಹಾಂತೇಶನ ಪಾದ ಹಿಡಿಗಟ್ಟಿ, ಗುರು ಮಹಾಂತೇಶನ ಪಾದ ಹಿಡಿಗಟ್ಟಿ. ಪಾಮರ ಜನ್ಮ ಬಲು ಕೊಟ್ಟಿ, ಯಾಕಾಗಬಾರದು ಗುರುವಿಗೆ ಭೇಟಿ, ಯಾಕಾಗಬಾರದು ಗುರುವಿಗೆ ಭೇಟಿ. ಸಾರ್ಥಕ ಏನಾಯ್ತು ನಿವೃತ್ತಿ, ಸಾರ್ಥಕ ಏನಾಯ್ತು ನಿವೃತ್ತಿ, ಸುಳ್ಳೆ ಹೊತ್ತುದಲಿದ್ದೀನಿ ಗಾಳಿಯ ಮುಟ್ಟಿ, ಸುಳ್ಳೆ ಹೊತ್ತುದಲಿದ್ದೀನಿ ಗಾಳಿಯ ಮುಟ್ಟಿ. ಪಾಮರ ಜನ್ಮ ಬಲು ಕೊಟ್ಟಿ, ಬಲು ಕೊಟ್ಟಿ, ಬಲು ಕೊಟ್ಟಿ. ಇತ್ತ ಪಂಚಾಕ್ಷರ ಗವಾಯಿಗಳುತ್ತಮ, ಸಾರಾನುವರ್ತಿಗಳಾನಿತ್ತ ವಿಮಲ ಸದ್ಭಕ್ತ ವಿಮಲ ಸದ್ಬ್ರಹ್ಮಚರ್ಯರು, ಲಿಂಗ ಪೂಜಕರು, ನಿತ್ತ ಭೂಮಿಗಳಂ ಪ್ರಸಿದ್ಧಿಯ ವ್ಯಕ್ತ ಇಟಗಿಯೂರೊಳಗೆ ಶಿಷ್ಯರಂ ಮೊತ್ತದೊಡಗೂಡಿರ್ದರಲ್ಲಿ, ಫಲದಿನಂ ಬಿಡದೆ, ಫಲದಿನಂ ಬಿಡದೆ, ಸರಸತರ ಗುರುಲಿಂಗ ಜಂಗಮ ಚರಣ ಸರಸಿಜ ಮಧುರ ಮಧುರ ಸನಿರತ ಮಧುಕರನ ಕಿಲ, ಶಿವ ಕವಿನಿ ಕರ ಕರನು, ಪರಮ ಗುರು ಕರನು, ಸದಾ ಶಿವನೊರೆದ ಸರಸಾಚಾರ ಪಂಚಾಕ್ಷರನ ಪುರಾಣ. ಸದಾಶಿವ ಕವಿಗಳವರು ಪಂಚಾಕ್ಷರಿಯ ಜೋರು ಇಟಗಿಯ ಪುಣ್ಯ ಭೂಮಿಯೊಳಗ ಇರಬೇಕಾದ್ರೆ ಲಿಂಗ ಪೂಜೆಯನ್ನ ಮಾಡ್ತಾ ಮಲ್ಲಸರ್ಜೆ ದೇಶಮುಖರು, ಅವರ ಇಟಗಿಯ ದೇಶಮುಖರು, ಶಾಂತಗಿರಿಯ ದೇಶಮುಖರು ರಾಮಲಿಂಗ ಸರ್ಜೆ ದೇಶಮುಖರು, ಅವರ ಸೋದರತ್ತೆಯಾಗಿರುವಂತ ಶಿವಗಂಗಮ್ಮ,
ಅಜ್ಜೋರ ಪೂಜೆಯನ್ನ ನೋಡಿ ಆನಂದವಾಗಿ, ಬುದ್ಧಿ, ನಿಮ್ಮಂತ ಪುಣ್ಯವಂತರು, ಭಾಗ್ಯವಂತರು ಶಿವಯೋಗದ ಅರುಹನ್ನ ನಮ್ಮೆಲ್ಲರಿಗೂ ತಿಳಿಸಿ ಇನ್ನೊಂದಿಷ್ಟು ದಿವಸ ನಮ್ಮೂರು ಒಳಗಿದ್ದಿದ್ರೆ ಬೇಷ ಆದೀತ್ರಪ್ಪ ಅಂತ ಅಜ್ಜೋರಿಗೆ ಅಂದ್ರು. ಇಲ್ರವ, ನಮ್ಮ ಗುರುಗಳದು ಪತ್ರ ಬಂದಿದೆ. ನಾವು ಶಿಗ್ಗಾಂವ್ ತಾಲೂಕ್ ಪೈಕಿ ಬಂಕಾಪುರ ಅಂತ ಒಂದು ಊರು ಬರ್ತದ್ರವ, ನಾವು ಅಲ್ಲಿಗೆ ಹೋಗ್ಬೇಕು ಅಂತ ತಿಳ್ಕೊಂಡು ಸರಸತರ ಗುರು ಲಿಂಗ ಜಂಗಮ ಚರಣ ಸರಸಿಜ ಮಧುರ ಮಧುರಸ, ಸಂತೋಷದಿಂದ ಗುರು ಲಿಂಗ ಜಂಗಮರ ಮಧುರ ರಸವನ್ನ ಹೀರ್ತಾ ಇರುವಂತ ಶರಣ ಕಿಂಕರನಾಗಿರುವಂತ ಗುರು ಕಿಂಕರನಾಗಿರುವಂತ ಸದಾಶಿವ ಕವಿಗಳು ಇಲ್ಲಿ 8ನೇ ಅಧ್ಯಾಯವನ್ನ ಮುಕ್ತಾಯವನ್ನ ಮಾಡಿದ್ರು. ಇನ್ನು 9ನೇ ಅಧ್ಯಾಯದೊಳಗ ಸೂಚನಾ ಪದ್ಯದೊಳಗ ಸದಾಶಿವ ಕವಿಗಳು ಏನಂತಾರೆ ತಾವೆಲ್ಲ ಕೇಳಿ. ದೇಶದಲ್ಲಿ ಬಹುಮಾನ ರಾಶಿಯ ನೀಶ ಕೃಪೆಯ ಪಡೆದು ಗಾಯಕ ರಾಶಿಯಿಲ್ಲದೆ ಮೆರೆದರೈ ಮಹಿಮಾತೀಶದ ಮಹಿಮಾತೀಶಯದಿಂದ ಶ್ರೀ ಪರಮಹಾನ್ಗಲ್ಲ ಗುರುಗಳು ಭೂಪವಿತ್ರದ ಭಿಕ್ಷೆಗಾ ಬಂಕಾಪುರಕ್ಕೆ ಬರೆ ಭಕ್ತ ಮಾಡಳಿ ಭೂರಿ ಸಂಭ್ರಮದೇ ಗೋಪುರಂಗಳ ತೋರಣಗಳ ಪತಾಕೆಗಳನ್ನು ಕಟ್ಟಿಸುತ್ತಾ ಪರಂಜ್ಯೋತಿ ಸ್ವರೂಪನ ಕರೆದರೊಳಗೆ ಸಾಂಬದೈ ನಮ ಪಾರ್ವದೇವದ ಶಿವರ ರಮಾದೇವ. ಸದಾಶಿವ ಕವಿಗಳವರು 9ನೇ ಅಧ್ಯಾಯದೊಳಗ ಬಹಳ ಚಲೋ ಮಾತುಗಳನ್ನ ಬರ್ಕೊಂಡು ಬರ್ತಾರೆ. ದೇಶದೊಳಗ ಬಹುಮಾನವನ್ನು ಗಳಿಸುತ್ತಾ ಈಶ ಕುಮಾರೇಶನ ಕೃಪೆಯಿಂದ ದುರಾಸೆ ಇಲ್ಲದನೆ ಸರ್ವರನ್ನ ಉದ್ಧರಿಸಿದರು ಅಂತ ಬರೀತಾರೆ. ಮುಂದೆ ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನ ಕಟ್ಟಿದ ಮೇಲೆ, ಶ್ರೀಮದ್ ವೀರಶೈವ ಶಿವಯೋಗ ಮಂದಿರವನ್ನ ನಿರ್ಮಾಣ ಆದ ಮೇಲೆ ಯಾವಾಗಲೂ ಕುಮಾರಜ್ಜೋರ ವಿಚಾರ ಬಹಳ ವಿಮೋಚನೆ ಮಾಡುವಂತ ವಿಚಾರ. ಅವರೊಂದು ಆಲೋಚನೆಯನ್ನ ಮಾಡಿ ಬಂಕಾಪುರದೊಳಗ ಧರ್ಮೋತ್ತೇಜಕ ಸಭೆಯನ್ನ ಮಾಡಬೇಕು ಅಂತ ವಿಚಾರ ಮಾಡಿದ್ರು. ಆ ಧರ್ಮೋತ್ತೇಜಕ ಸಭೆಯೊಳಗ ಒಂದು ನಿರ್ಣಯವನ್ನ ಮಾಡಿದ್ರು. ಏನ್ ನಿರ್ಣಯ ಅಂದ್ರೆ, ಇಲ್ಲೊಂದು ಸಂಸ್ಕೃತ ಪಾಠಶಾಲೆಯನ್ನು ತೆಗಿಬೇಕು, ಅದರ ಜೊತೆಗೆ ಒಂದು ಸಂಗೀತ ಪಾಠಶಾಲೆಯನ್ನು ತೆಗೆದು ನನ್ನ ಮಗನಾಗಿರುವಂತ ಪಂಚಾಕ್ಷರಿನಿ ಇಲ್ಲಿ ಕರೆಸಿ ಈ ಭಾಗದೊಳಗೂ ಸಹಿತ ಸಂಗೀತವನ್ನು ಬೆಳೆಸಬೇಕು ಅಂತ ತಿಳ್ಕೊಂಡು ಸಂಕಲ್ಪವನ್ನ ಮಾಡಿದ್ರು ಕುಮಾರಜ್ಜೋರು. ಇಟಗಿ ಒಳಗೆ ಪಂಚಾಕ್ಷರಜ್ಜೋರು ಇರಬೇಕಾದ್ರೆ ಪತ್ರ ಬಂತು. ಆ ಪತ್ರವನ್ನ ಎಲ್ಲರಿಗೆ ತೋರಿಸಿ ಅಜ್ಜೋರು ಬಂಕಾಪುರಕ್ಕೆ ಬಂದ್ರು. ಬಂಕಾಪುರ ಹಾವೇರಿ ಜಿಲ್ಲೆಯೊಳಗ ಬರುವಂತ ಶಿಗ್ಗಾಂವ್ ತಾಲೂಕಿನಲ್ಲಿ ಬರುವಂತ ಒಂದು ಅವತ್ತಿನ ದಿನಮಾನದಲ್ಲಿ ತಾಲೂಕಾ ಪ್ಲೇಸ್ ಅದು. ಈಗದು ಶಿಗ್ಗಾಂವ್ ತಾಲೂಕು ಆಗ್ಯದ್ರ. ಆ ಬಂಕಾಪುರದೊಳಗ ಅಜ್ಜೋರು ವಾಸ್ತವ್ಯ. ಕುಮಾರಜ್ಜೋರು ಒಂದಷ್ಟು ದಿವಸ ಅಲ್ಲಿ ಇದ್ದ ಮೇಲೆ ಅಜ್ಜೋರು ಎಲ್ಲಾ ಮಕ್ಕಳಿಗೂ ಸಹಿತ ಪಾಠವನ್ನ, ಸಂಗೀತ ಪಾಠವನ್ನ ಎಲ್ಲವನ್ನ ಹೇಳ್ತಾ ಇರಬೇಕಾದರೆ ಅಲ್ಲಿ ಅಂದಾನಿಕೊಪ್ಪ ಅಂತ ಒಂದು ಊರು ಬರ್ತದ್ರಿ. ಅಂದಾನಿಕೊಪ್ಪ ಅಲ್ಲಿ ಒಬ್ಬ ಜಂಗಮ ತನ್ನ ಮಗನ ಕರೆಕೊಂಡು ಅಜ್ಜೋರ್ ಬಳಿ ಬರ್ತಾನೆ. ಬುದ್ಧಿ, ನಾನು ಅಂದಾನಿಕೊಪ್ಪದ ಬಡ ಜಂಗಮರಿಪ್ಪ. ವೈದಿಕ ಪೂಜೆಯನ್ನ ಮಾಡಿ ಮಂತ್ರ ತಂತ್ರ ಧೂಪ ದೀಪಗಳನ್ನ ಬೆಳಗಿಸಿ
ಈ ಮಾಟ ಮಂತ್ರ ಪಿಸಾಚಿಯನ್ನ ಬಿಡಿಸಿ ನನ್ನ ಜೀವನವನ್ನ ನಡೆಸ್ತೀನ್ರಿಪ್ಪ. ನನ್ನ ಮಗನಿಗೆ ಸಂಸ್ಕಾರ, ಸಂಗೀತ, ಸಾಹಿತ್ಯದ ಜ್ಞಾನವನ್ನು ಕೊಡಿಸಬೇಕಾಗಿತ್ರಿಪ್ಪ. ಅದಕ್ಕೆ ನಿಮ್ಮ ಸನ್ನಿಧಾನಕ್ಕೆ ನನ್ನ ಮಗನ ಇಟ್ಟು ಹೋಗೋಣ ಅಂತ ಬಂದಿನ್ರಿಪ್ಪ ಅಂದ್ರು. ಪಂಚಾಕ್ಷರಜ್ಜವ್ರು ಅಂದ್ರು, ಇಲ್ರಿಪ್ಪ, ಆದ್ರ ಕುಮಾರೇಶನ್ ಒಂದು ನಿಯಮ ಐತ್ರಪ್ಪ ನಮ್ಮ ಸಂಸ್ಥೆಯೊಳಗ. ಏನೈತ್ರಪ್ಪ ನಿಯಮ? 50 ರೂಪಾಯಿ ನಮ್ಮ ಸಂಸ್ಥೆ ಕೊಡ್ಬೇಕು ನೋಡ್ರಪ್ಪ ಅಂದ್ರು ಪಂಚಾಕ್ಷರಿ ಅಜ್ಜೋ. ಯಪ್ಪ, ನಾ ಬಡಜಂಗಮ, ನಿಮಗೆಲ್ಲ 50 ರೂಪಾಯಿ ತಂದುಕೊಳ್ರಪ್ಪ, ನನ್ನ ಕೈಲಿ ಆಗೋದಿಲ್ಲ. ಮತ್ತೆ ಹೆಂಗ್ ಮಾಡೋದು? 50 ರೂಪಾಯಿ ಕೊಟ್ರೆ ಇರ್ಬೇಕಾಕತ್ಯಪ್ಪ, ಮತ್ತೆ ಹೆಂಗ್ ಮಾಡೋದು? ಬುದ್ಧಿ, ನಿಮ್ಗೆ 50 ರೂಪಾಯಿ ಬೇಕಾಗಿತ್ತು ಅಂದ್ರೆ ನಾನು ನನ್ನ ವಿದ್ಯೆಯಿಂದ ನಿಮ್ಗೆ 50 ರೂಪಾಯಿ ಕೊಡ್ತೀನಿ ಅಂದ್ರು. ಎಂತ ವಿದ್ಯೋ ಅಂದ್ರ ಅಜ್ಜೋರು. ನಾನು ಭೂತ ಪ್ರೇತ ಬಾನಾಮತಿ ನಮ್ಮ ಕಡೆ ಗೊತ್ತಾಗಲ್ಲ, ಗದಗಿನ ಕಡೆ, ಕಲಬುರಗಿ ನಮ್ಮ ಯೋಗಿರಾಜ್, ನಿಮ್ ಕಡೆ ಬಾನಾಮತಿ, ನಮ್ಮ ಕಡೆ ಗೊತ್ತಲ್ಲ ಬಾನಾಮತಿ. ನಮ್ಮ ಕಡೆ ಏನಾದ್ರು ಭೂತ ಬೇತಾಳಟ. ಆ ಬಾನಾಮತಿ ಅವೆಲ್ಲ ಆ ಕಡೆ. ನಮ್ಮ ಮಠದ ನಮ್ಮ ಪಾಠಶಾಲೆಗೆ ಇರತಕ್ಕಂಥ ಒಂದು ಹುಡುಗನಿಗೆ ದೆವ್ವ ಬಡದದ. ಏನ್ರಪ್ಪ? ಅನ್ನಾನಿಕೊಬ್ಬ ಸ್ವಾಮಿಗಳ. ಆ ದೆವ್ವ ಬಿಡಿಸಿದ್ರ ನೀವು 50 ರೂಪಾಯಿ ನಮಗ್ ಕೊಟ್ಟಂಗ್ರಿ, ನಿಮ್ಮ ಮಗನಿಗೆ ನಮ್ಮ ಸಂಸ್ಥಾದೊಳಗ ಫ್ರೀ ಪ್ರವೇಶ ನೋಡ್ರಿ ಅಂದ್ರು. ನಾನು ಹೇಳ್ತಾ ಇದ್ದೀನಿ ಯಾವಾಗಲೂ, ನಮ್ಮ ಗುರುಗಳು ಹೇಳಿದ ಮಾತೇನ್ರಿ, ಒಂದು ವಿದ್ಯೆ ಕೊಡ್ಬೇಕ್ರಿ, ಒಂದು ವಿದ್ಯೆ ತಗೊಳ್ಬೇಕು. ಪಂಚಾಕ್ಷರಜ್ಜವ್ರು ಅಂದ್ರು, ಆ ಸಂಸಾರದೊಳಗಿರತಕ್ಕಂಥ ಹುಡುಗನ ಕರೆದ್ರು, ಏತಮ್ಮ ಬಾಯಿ, ಇವನ ನೋಡ್ರಪ್ಪ ಸ್ವಾಮಿಗಳ, ಏನಾಗೈತ್ರಪ್ಪ ಇವನಿಗೇನಿಲ್ಲ, ಅವಾಗ ಅವಾಗ ದೆವ್ವ ಬರ್ತತಿ. ಹಿಂದಿದ್ದೂರಿ ಕೊಳ್ಳಿ ದೆವ್ವ, ಬೆಂಕಿ ದೆವ್ವ, ಈಗೆಲ್ಲ ದೆವ್ವ ಹೋಗವ್ರಿ. ಈಗ ಹಗಲು ದೆವ್ವ ಬಂದವು. ಈಗ ಹಗಲು ದೆವ್ವ, ಆ ದೆವ್ವ ಹುಡುಗನ ಮೈಯೊಳಗ ಅವರು ಹಿಂಗ ಈ ಭಸ್ಮವನ್ನ ಅವನ ಮೈಗೆ ಹಚ್ಚಿ ಆ ಮಂತ್ರವನ್ನ ಅಂದು ಅವನ ಮೈಯಾಗ ದೆವ್ವ ಬಂತು. ಹುಡುಗ ತಕ 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 ಕುಡೆ ಕದ್ದಿದ. ಅಜ್ಜೂರು ಕೇಳಿದ್ರು, ಏ ಯಾರು ನೀನು? ನಾನು ಬೈಲ್ವಾಡ ಚನ್ನಬಸ್ ಪಟ್ಟದ್ದೇವ್ರಿ ಅಂದು ಅವ. ಅಜ್ಜೂರ್ ಗಾಬರಿ ಆಗ್ಬಿಟ್ಟು, ಹೆಣ್ಮಕ್ಳು ದೆವ್ವಾಗಿ ಬರ್ತಾವ, ಇದು ಎಲ್ಲಾ ತ್ಯಾಗ ಮಾಡಿದ ಸ್ವಾಮಿಗಳು ಇವು ಯಾಕೆ ದೆವ್ವಾಗಿ ಬಂದಾನ ಅಂದ್ರ ಅವ್ರು. ಯಾಕ್ರಿ ಬುದ್ಧಿ, ನೀವ್ ಯಾಕೆ ನಮ್ಮ ಹುಡುಗನ ಮೈಯಾಗ ದೆವ್ವಾಗಿ ಬಂದಿರಿ? ಗವಾಯಿಗಳ ಇವ ಏನದಲ್ಲಿ ಮಗ ಯಾರ್ರಿ ದೆವ್ವಾಗಿ ಬಂದನಲ್ರಿ? ಈ ಮಗ ರೀ, ಇವ ಮಠದಾಗಿದ್ದಾಗ ಬರೀ ಕಳತನ ಮಾಡ್ಯಾನ್ರಿ. ಇವ ಮಠದಾಗಿದ್ದಾಗ್ರಿ ಬರೀ ಬೆಂಕಿ ಹಚ್ಚ ಕೆಲಸ ಮಾಡ್ಯಾನ್ರಿ. ಇವು ಮಠದಾಗಿದ್ದಾಗ್ರಿ ಬರೀ ಅಲ್ಲಿ ಕೆಡವಿದೆ, ಇಲ್ಲಿ ಕೆಡವಿದೆ, ಇಲ್ಲಿ ಕೆಡವಿದೆ, ಅಲ್ಲಿ ಕೆಡವಿದೆ. ಅಜ್ಜಾರ ಒಂದ್ 25 ರೂಪಾಯಿ ಕೊಡ್ರಿ ಅಂತ ತಿಳ್ಕೊಂಡು ಇಸ್ಕೊಂಡು ಮಠ ಬಿಟ್ಟು ಬಂದಾನ್ರಿ. ಹಳ್ಳಿ ಮಗ ಇವು ಮಠಕ್ಕೆ ಬರ್ಲಿಲ್ಲ, ನಾನು ಲಿಂಗೈಕ್ ಆಗಿಬಿಟ್ಟೆ. ಮತ್ ಈಗ ಯಾಕೆ ಬಂದಿರಪ್ಪ ಅಂತ ಅಜ್ಜಾರ ಕೇಳ್ತಾರ. ಈ ಮಗನ್ ಕಡೆ ರೊಕ್ಕ ಇಸ್ಕೊಂಡು ಹೋಗಕ್ ಬಂದಿನ ಅಂದ್ರೆ ಅವ್ರು ದೆವ್ವಾಗಿ. ಅಜ್ಜವ್ರು ಗಾಬರಿ ಆಗ್ಬಿಟ್ರು. ಮತ್ತೆ ಸೇವಕನ ಕರೆದ್ರ ಅಜ್ಜಾರ, ಏ ಬಾರೋ ಇಲ್ಲಿ 25 ರೂಪಾಯಿ ಕೊಡು ಅಪ್ಪುಳಿ ಅಂತ. 25 ರೂಪಾಯಿಯನ್ನ ಬೈಲವಾಡ ಚನ್ನಬಸವ ಪಟ್ಟದ್ದೇವ್ರ ಯಾವ ಹುಡುಗನ ಮೈಯೊಳಗೆ ದೆವ್ವಾಗಿ ಬಂದಿದ್ರು ಅವನ ಕೈಯಾಗಿ 25 ರೂಪಾಯಿ ಕೊಟ್ರಿ. ಆ ಹುಡುಗ ಕೈಯಾಗಿ 25 ರೂಪಾಯಿ ತಗೊಂಡು ಎಲ್ಲಿ ಬೈಲ್ವಾಡದ ಅಲ್ಲಿಗೆ ಹೋಗಿ 25 ರೂಪಾಯಿ ದೆವ್ವ ಹೋಗಿ ಇಟ್ಟು ಬಂದ ಮೇಲೆ ಆ ಮೈಯನ ದೆವ್ವ ಹೋತಂತ. ಅದು ಆ ಮೈಯ ಆ ಮಂತ್ರವಾದಿ ಯಪ್ಪ ನಿಮ್ ಹುಡುಗ ಆರಾಮಾದ ನೋಡ್ರಿ ಅಂತ ಅಂದ. ಅಜ್ಜೋರಂತಾರ, ನಮ್ ಹುಡುಗನು ಆರಾಮಾದ, ನಿಮ್ ಹುಡುಗನು ಆರಾಮಿರ್ತಾನ ನಡಿ ಅಂದ್ರ ಅಜ್ಜೋರ್. ನೋಡಿ ಯಾವ ವಿಶ್ವದೊಳಗ ಇಂಥ ನಿಯಮದ ಹೇಳ ನೋಡೋಣ. 50 ರೂಪಾಯಿ ಇಲ್ಲ ಅಂದ್ರ ನನ್ನ ಮಗನಿಗೆ ದೆವ್ವ ಬಿಡಿಸು ಅಂತ ಹೇಳಿ ಅವನಿಗೆ ಅದನ್ನ ಹೇಳ್ಬೇಕಾದ್ರ ಅಜ್ಜೋರು ಸುಪ್ರಭಾತ ಗೀತೆಯೊಳಗೆ ಬರದ, ಹಣದಾಸೆಯ ಮಾಡಲಿಲ್ಲ ಅನಾಥಾಶ್ರಮ ಎಲ್ಲಿ, ಭಾವಭಕ್ತಿಯ ಕೈಗೊಳ್ಳೋ. ಈ ಜಗತ್ತಿನೊಳಗೆ ಎಷ್ಟು ಕಾಲೇಜುಗಳು, ಎಷ್ಟು ಯೂನಿವರ್ಸಿಟಿ ಹೆಚ್ಚಾದರೆ ಏನು, ಅಲ್ಲಿ ಬಡವರಿಗೆ ಆಶ್ರಯ ಸಿಗಲಿಲ್ಲ.
ಒಂದು ದಿನದ ಖರ್ಚು ಬಹಳ ಅಂದ್ರೆ 4-6 ಮಂದಿ ಹೋದ್ರೆ 3-4 ಸಾವಿರ ರೂಪಾಯಿ ಬಿಲ್ ಆಕತ್ರಿ. ನಾವು ಆಶ್ರಮಕ್ಕೆ 1 ವರ್ಷ 4,000 ರೂಪಾಯಿ ಕೊಟ್ಟು ಸೇರಿ ಬಿಟ್ರೆ 6 ವರ್ಷ ಪುಕ್ಕಟೆ. ಯಾವ ವಿಶ್ವದೊಳಗೆ ಇಂಥ ಪುಣ್ಯಾಶ್ರಮ ಐತಿ ಹೇಳಿ ನೋಡೋಣ. ದಿಕ್ಕಿಲ್ಲದವರಿಗೆ ದಿಕ್ಸೂಚಿಯಾದಂತ ಸಂಸ್ಥೆ ರೀ ಇದು. ಜಿಗುಪ್ಸೆ ಹೊತ್ತವನಿಗೆ ಜೀವನಾಡಿ ಆದ ಸಂಸ್ಥೆ ಇದು. ಬತ್ತಲೆ ಇದ್ದವರಿಗೆ ಬಟ್ಟೆ ಕೊಟ್ಟು ಬದುಕನ್ನ ಬಂಗಾರ ಮಾಡಿದಂತ ವಿಶ್ವದೊಳಗೆ ಒಂದು ಸಂಸ್ಥೆ ಇದ್ರೆ ಅದು ಗದಗಿನ ವೀರೇಶ್ವರ ಪುಣ್ಯಾಶ್ರಮ. ಎಷ್ಟು ಜನ್ಮ ಎತ್ತಿ ಬಂದು ಈ ಪುಣ್ಯಾಶ್ರಮ ಋಣ ತೀರ್ಸ್ಲಿಕ್ಕೆ ಆಗ್ತದೆ ನಮ್ಗೆ ಹೇಳಿ ನೋಡು. ಸಾವಿರ ಜನ್ಮ ಸೋತು ಸುಣ್ಣ ಆದ್ರೂ ಸಹಿತ ಋಣ ತೀರ್ಸ್ಲಿಕ್ಕೆ ಆಗೋದು. ಬೈಲವಾಡ ಪಟ್ಟ ದೇವರು ಯಾವಾಗಲ್ಲಿ ಹೋದ ಮೇಲೆ ಅಜ್ಜೋರು ಎಲ್ಲ ಮಕ್ಕಳಿಗೂ ಪಾಠವನ್ನ ಹೇಳ್ತಾ ಆಚಾರ ವಿಚಾರ ಸಂಸ್ಕೃತಿ ಸಂಸ್ಕಾರಗಳನ್ನ ಹೇಳ್ತಾ ಅವರ ಕೀರ್ತಿ ಹೀಂಗ ಪಸರಿಸ್ತಾ ಇರಬೇಕಾದರೆ ಅಲ್ಲಿ ಸುತ್ತಲೂ ಹಳ್ಳಿಯ ಜನ, ಅಜ್ಜೋರು ಜನ್ಮಸ್ಥಳನು ಅಲ್ಲೇ ಬರ್ತದೆ, ಕಾಡಸಿಟ್ಟಿ ಹಳ್ಳಿ, ಅಲ್ಲೇ ಬಂಕಾಪುರದ ಸಮೀಪ ಹಳ್ಳಿ. ಮುಂದೆ ಪುಟ್ಟರಾಜ ಅಜ್ಜೋರು ಜನ್ಮಸ್ಥಳನು ಸಹಿತ ಅಲ್ಲೇ ದೇವರ ಹೊಸಪೇಟೆ, ಅಲ್ಲೆಲ್ಲ ಸುತ್ತಲೂ ಹಳ್ಳಿಗಳೆಲ್ಲ ಬರೋದು. ನಮ್ಮೂರ ಅಜ್ಜೋರು ಬಂದಾರೆ, ನಮ್ಮ ಚರಂತಿ ಮಠದ ಅಜ್ಜೋರು ಬಂದಾರ ಅಂತ ತಿಳ್ಕೊಂಡು ನೋಡಾಕ ಬರೋದೇ ಒಂದು ದೊಡ್ಡ ಸಂಭ್ರಮರೇ ಅದು. ಸುಮ್ಮನೆ ಎಲ್ರಿ ಊರಿನ ಕೀರ್ತಿ ಮನುಷ್ಯ ನೆನಪಿಟ್ಟುಕೊಳ್ಬೇಕು. ಯಾವಾಗಲೂ ಒಂದು ಮನಿ ಉದ್ಧಾರ ಆಗ್ಬೇಕಾದ್ರೆ ಅದ್ರಾಗ ಒಬ್ಬ ಮನಿ ಬಿಟ್ಟು ದುಡ್ದಾಗ ಮನಿ ಉದ್ಧಾರ ಆಕತ್ರಿ. ಒಬ್ಬ ಮನಿ ಬಿಟ್ಟು ದುಡಿಬೇಕ್ರಿ ಕಾಯಂ ಅಂದ್ರೆ ಮನಿ ಉದ್ಧಾರ ಆಕತಿ. ಒಬ್ಬ ಮನಿ ಬಿಟ್ಟು ದುಡಿದ್ರೆ ಒಂದು ಮನಿ ಉದ್ಧಾರ ಆಕತ್ರಿ. ಒಂದು ನಾಡು, ಒಂದು ಮಠ, ಒಂದು ಸಾವಿರಾರು ಮಂದಿ ಮಕ್ಕಳು ಉದ್ಧಾರ ಆಗ್ಬೇಕಂದ್ರೆ ಒಬ್ಬ ಊರ ಬಿಟ್ಟು ಬಂದಾಗ ಉದ್ಧಾರ ಆಕತಿ ಅಂತ ಊರು ಬಿಟ್ಟು ಬಂದವ್ರು ಯಾರಂದ್ರೆ ಅದು ಪಂಚಾಕ್ಷರಿ ಅಜ್ಜೋರು, ಅದು ಪುಟ್ಟರಾಜ ಅಜ್ಜೋರು, ಅದು ಕುಮಾರೇಶ್. ಅವರು ಊರು ಬಿಟ್ಟು ಬಂದಿದ್ದಕ್ಕ ನಾವು ಊರು ತಿರುಗಾಕತ್ತೀವಿ. ಒಟ್ಟ ಅವ್ರು ಊರ್ ಬಿಟ್ಟು ಬರ್ಲಿಲ್ಲ ಅಂದ್ರ ನಮ್ಮ ಊರಾಗ ನಾವ್ ಇರ್ತಿದ್ವಿ. ಮತ್ತೆ ನೆನಪಿಟ್ಕೊಡ್ರಿ, ಈ ಸೂರು ನಾವಿರೋ ಸೂರು ಅವರೆಲ್ಲ ಯಾರ್ದಂದ್ರ ಅದು ಅವ್ರ ಉಸಿರು ಅಷ್ಟ ಏನ್ರಿ. ನಾವಿರೋ ಸೂರು ಏನ್ರಿ, ನಾವೇನಿ ಸಂಗೀತದೊಳಗ ಸೂರು, ನಾವೇನಿ ಉಸಿರಾಡ್ತೀವಲ್ಲ ಈ ಉಸಿರು, ಈ ಹೆಸರು, ಈ ನೆಸರು ಯಾರದ್ರಿ? ಅವ್ರದೇ. ಅಂತ ಗುರು ಪಂಚಾಕ್ಷರಿ ಅಜ್ಜೋರು ಬಂಕಾಪುರದೊಳಗಿರಬೇಕಾದರೆ ಎಲ್ಲಾ ಪುರಗಳನ್ನೂ ಸಹಿತ ಅವರ ಕೀರ್ತಿ ಪತಾಕೆ ಬೆಳಗ್ತಾ ಇರಬೇಕಾದರೆ ಅಲ್ಲೇ ತಡಸ ಅಂತ ಒಂದು ಊರು ಬರ್ತಾರೆ. ತಡಸ ಅಲ್ಲಿಯ ಜನ ಅಜ್ಜೋರಿಗೆ ಭಿನ್ನ ಮಾಡಿದ್ರು. ಯಪ್ಪ, ಕುಮಾರೇಶನ ಮಾನಸ ಪುತ್ರರಾಗಿರುವಂತವರು ನೀವು ಗಾನಯೋಗಿಗಳು ಹೌದು, ಶಿವಯೋಗಿಗಳು ಹೌದು, ಲಿಂಗಮೋಹಿಗಳು ಹೌದು, ಭಕ್ತ ಪ್ರೇಮಿ, ಶಿಷ್ಯ ಪ್ರೇಮಿ, ಲಲಿತ ಕಲೆಗಳ ಸಂಗಮವಾಗಿರುವಂತ ಪಂಚಾಕ್ಷರಿ ಅಜ್ಜೋರೇ, ನೀವು ನಮ್ಮ ಊರಿಗೆ ಬರಬೇಕ್ರಪ್ಪ. ಅಜ್ಜೋರು ಕರೆದವ್ರು ಕೂಸ್ರಿ. ಅಲ್ಲಿ ಜನ ಬಂದಂದ್ರಂತ, ಯಪ್ಪ ಮೊನ್ನೆ ಈ ಊರೊಳಗೆ ನಿಮ್ಮ ಶಿಷ್ಯನ ಮೈಯಾಗ ಬಂದಿದ್ದು ದೆವ್ವ ಬಿಡಿಸಿದ್ರಿ ಅಂತ. ಹೌದು ಅಜ್ಜೋರು, ಅದು ಕುಮಾರೇಶನ್ ಲೀಲಾ. ಇಲ್ಲೊಂದು ಘಟನೆ ಹೇಳ್ತೀನಿ ಕೇಳ್ರಿ. ಇಲ್ಲಿ ಅದರಲ್ಲಿ ಇವ್ರು ಹೊನ್ನಿಂಗನೂರು ಅಜ್ಜೋರ್ ಕಾಲಕ್ಕ, ಪುಟ್ಟರಾಜ ಅಜ್ಜೋರ್ ಕಾಲಕ್ಕ ಇವ್ರ ಊರಾಗ ಒಬ್ರು ಹೊನ್ನಿಂಗನೂರು ಸಂಗಣ್ಣ ಅಂತಿದ್ರು. ಕಸ್ತೂರಿ ನಂಬರ್ ನೋಡ್ರಿ ನೀವು ಸಂಗಣ್ಣ. ಹೊನ್ನಿಂಗನೂರು ಸಂಗಣ್ಣ ಬಹಳ ಚಂದ ಹಾಡ್ತಿದ್ರಂತ. ಎಷ್ಟು ಚಂದ ಹಾಡ್ತಿದ್ರಂದ್ರ ಅವ್ರು ಹಾಡೋದು, ಅವ್ರ ಪೇಟಿ ನೋಡಿಸೋದು ಗಾಬರಿ ಹಾಕಿದ್ರು. ಒಳ್ಳೊಳ್ಳೆ ನಾಟಕ ಕಂಪನಿ ಒಳಗೂ ಸಹಿತ ಅವರ ಹಾರ್ಮೋನಿಯಂ ವಾದನ. ಹೊನ್ನಿಂಗನೂರು ಸಂಗಣ್ಣನವ್ರು ಅಂತ ಹೇಳಿ ನಾ ಯಾಕೆ ನಮ್ಮ ಹಿರಿಯರನ್ನ ನೆನಪಿಸ್ಕೊಡ್ತೀನಿ ಅಂದ್ರ, ಹಿಂಗ ಕೈ ಬಿಟ್ವಿ ಅಂದ್ರೆ ವ್ಯಕ್ತಿ ದ್ವೇಷಕ್ಕೆ ಕೈ ಬಿಟ್ವಿ ಅಂದ್ರ ಗುರುವಿನ ಇತಿಹಾಸ ಕಾಲ ಗರ್ಭದೊಳಗೆ ಅಡಿಗೆ ಹೋಗಿಬಿಡ್ತದ. ಅದು ಹಂಗಾಗಿ ನೆನಪಿಸ್ಕೊಳ್ಳೋದ್ರ ಅವನ್ನೆಲ್ಲ. ಅದು ಪುಸ್ತಕದೊಳಗೆ ಲಿಖಿತವಾಗಿ ಬಂತು ಅಂದ್ರೆ ಮಸ್ತಕದೊಳಗೆ ಇಳಿತದ, ಮಸ್ತಕದೊಳಗೆ ಉಳಿತು ಅಂದ್ರೆ ಅದು ಇತಿಹಾಸದೊಳಗೆ ಉಳಿತದ ಅನ್ನೋದು ಕಟ್ಟೆ ಹೇಳ್ಬೇಕಟ್ಟ. ಅದನ್ನ ಹೊನ್ನಿಂಗನೂರು ಸಂಗಣ್ಣ ಅನ್ನೋರು ಬಹಳ ಚಂದ ಹಾಡೋರು, ಬಹಳ ಚಂದ ಪೇಟಿ ನುಡಿಸೋರು. ಅವರು ಹೊನ್ನಿಂಗನೂರಾಗಿರ್ಬೇಕಾದ್ರೆ ಅಲ್ಲೆಲ್ಲೆಲ್ಲ ತಿರುಗಾಡ್ಕೊಂತ ಇರ್ಬೇಕಾದ್ರೆ ಒಂದ್ ದಿವಸ ಸತ್ತು ಹೋಗ್ಬಿಟ್ರು. ಆ ಊರೊಳಗ ಒಬ್ಬ ಹೆಣ್ಮಗಳ ಮೇಲೆ ಮನಸ್ಸಿಟ್ಟಿದ್ರು ಅವ್ರು. ಯಾರು? ಹೊನ್ನಿಂಗನೂರು ಸಂಗಣ್ಣ. ಆ ಸಂಗಣ್ಣ ಆ ಹೆಣ್ಮಗಳ ಮೈಯಾಗ ದೆವ್ವಾಗಿ ಬಂದವ. ಆ ಹೆಣ್ಮಗಳನ್ನ ಇಲ್ಲಿ ಕರ್ಕೊಂಡು ಬಂದ್ರು ಪಂಚಾಕ್ಷರ ಅಜ್ಜೋರು ಗದ್ದಿಗೆ. ನೆನಪಿಟ್ಟುಕೊಡ್ರ, ಪವಾಡ ಹೇಳಾಕತ್ತೀನಿ ನಿಮಗ. ಅಜ್ಜೋರು ಜೀವಂತಿದ್ದಾಗಟ್ಟ ಪವಾಡ ಮಾಡ್ಯಾರ, ದೆವ್ವ ಬಿಡಿಸೋದಲ್ರಿ. ಅವ್ರ ಗದ್ದಿಗೂ ಸಹಿತ ಇವತ್ತಿಗೂ ಸಹಿತ ನಡೀತದ ಅನ್ನೋದಕ್ಕೆ ಇದು ಉದಾಹರಣೆ.
ಆ ಹೆಣ್ಮಗಳ ಮೈ ಒಳಗ ಸಂಗಣ್ಣ ಬಂದ್ರ ಗುರುಗಳು ಹಿಂಗ್ ಲಿಂಗ ಪೂಜೆ ಮುಗಿಸ್ಕೊಂಡು ಹಿಂಗ್ ಬಂದ್ರು. ಗದ್ದಲ ಗುಲುಗುಲು ಯಾವ ಕಟ್ಟಿಗೆ ಮಂಟಪ ಇತ್ತವಾಗಿಲ್ಲ. ಬಹಳ ಮಂದಿ ನೋಡಿದವ್ರು ಇಲ್ಲಿ ಇವೆಲ್ಲ ಕಟ್ಟಿಗೆದು ಬಹಳ ಅದನ್ನ ನೋಡ್ಬೇಕು. ಅದನ್ನ ನೋಡಿದ್ರೆ ಒಂದು ಆ ಕಟ್ಟಿಗೆ ಮಂಟಪ ನೋಡಿ ನಾವು ಸಣ್ಣದ ಬಂದ ನೋಡಿದ್ವಿ ಅಷ್ಟೇ. ಅದನ್ನ ಆ ಹಿಂಗ್ ಬಂದ್ರೆ ಈ ಗದ್ದಲ ನೋಡಿ ಅಜ್ಜೋರ್ ಕೇಳಿ ಏನದ ಗದ್ದಲ ಅಂದ್ರ, ಏನಿಲ್ರಿ ಮೈಯಾಗ ದೆವ್ ಬಂದೈತ್ರಿ. ಅಜ್ಜೋರ್ ದೆವ್ ಅಂದ್ರ ಸಣ್ಣನ ಹಾರ್ತಿದ್ರು. ದೆವ್ ಬಂದೈತಿ. ಯಾವ್ರದ ದೆವ್ವ? ಹೊನ್ನಿಂಗ್ನೂರ್ದು. ಅಂದ್ರ ಅಜ್ಜೋರು ಹೊನ್ನಿನೂರ ನಾವು ಭಿಕ್ಷಕ್ ಹೋಗಿ ವೇಳ ಊರಾಗ ಅಂದ್ ಹೊನ್ನಿಂಗ್ನೂರ್ ದೇವ. ಯಾರ್ ನೀನು ಅಂದ್ರ ದೆವ್ವ ಜೊತೆ ಮಾತಾಡ್ಸಕತ್ತೀರ ಅಜ್ಜೋರ್, ಪುಟ್ಟರಾಜ್ ಅಜ್ಜೋರ್. ನಾನ್ರಿ ನೀ ಅಂದ್ರ ನಾವು ಹೊನ್ನಿಂಗ್ನೂರ್ ಸಂಗಣ್ರಿ. ಸಂಗಣ್ಣ? ಹೌದ್ರಪ್ಪ. ಅಲ್ಲ ಇದ್ದಾಗ ಚಲೋ ಆಡಿವಿ, ಇದ್ದಾಗ ಚಲೋ ಪೇಟಿ ಬಾರಿಸಿ ಆನಂದ ಪಡಿಸಿ ಅಪ್ಪ ಸಮಾಜದೊಳಗ, ಸತ್ಯ ಮೇಲೆ ಹೆಸರೇ ಕೆಡಿಸ್ಕೊಂತೀನಿ. ಹೋಗು ಗುರುಗಳು ಗದ್ದಿಗೆ ನಮಸ್ಕಾರ ಮಾಡಿ ಹೋಗು ಅಂತ ಒಂದು ಅಪ್ಪಣೆ ಕೊಟ್ರ ಆ ಹೆಣ್ಮಗಳು ಗದ್ದಿಗೆ ನಮಸ್ಕಾರ ಮಾಡಿ ಹೋಗ್ಬಿಟ್ರ ಆ ಸಂಗಣ್ಣ ಮೈಯಾಗಿಂದನ ಹೋಗಿಬಿಟ್ಟ ಅನ್ನೋದು ಪುಟ್ಟರಾಜದವ್ರ ಇತಿಹಾಸ. ಎಂಥ ಲೀಲ ರೀ ಅದು, ಎಂಥ ಲೀಲ. ಇದೆಲ್ಲ ಘಟನೆಗಳನ್ನ ನೆನಪಿಸ್ಕೊಂಡ್ರೆ ನಮ್ಮ ಗುರುಗಳು ಪುಟ್ಟರಾಜಜ್ಜೋರು ಎಷ್ಟು ಲಿಂಗಮೋಹಿಗಳಂದ್ರೆ 1983ನೇ ಇಸ್ವಿ ಒಳಗೆ ಅವತ್ತಿನ ದಿನಮಾನದಲ್ಲಿ ಸೇವಾ ಮಾಡ್ಲಿಕ್ಕೆ, ಆ ಘಟನಾ ನಡೆದಾಗ ಸೇವಾ ಮಾಡ್ಲಿಕ್ಕೆ ಇದ್ದಂತವ್ರು ನಮ್ಮ ಹೊನ್ನಿಗನೂರು ವಿರೂಪಾಕ್ಷ ಶಾಸ್ತ್ರಿಗಳು. ನಾ ಹೇಳಿನಲ್ಲ ಮನೆ ನಿಮಗೆ, ಎದೆಗೆ ಅಕ್ಷರದ ಜ್ಞಾನವೇ ಇರಲಾರ್ದಂತ ಹೊನ್ನಿಗನೂರು ವಿರೂಪಾಕ್ಷ ಶಾಸ್ತ್ರಿಗಳವರಿಗೆ ಷಟ್ಪದಿಗಳನ್ನು ಬಿಡಿಸುವ ತಾಕತ್ತನ್ನ ಪುಟ್ಟರಾಜದವರು ಅವರಿಗೆ ತಲೆ ಮೇಲೆ ಕರುಣಿಸಿದರು. ಅವರು ಸೇವಕಿರಬೇಕಾದ್ರ ಅಜ್ಜೋರು ಸ್ನಾನ ಮಾಡಿ ಇನ್ನೇನು ಗದ್ದಿಗೆ ಹಿಂಗ್ ಕುಂತು ಭಸ್ಮ ಸುದ್ದಿಯನ್ನು ಮಾಡಬೇಕು. ವಿರೂಪಾಕ್ಷ ಭಸ್ಮ ತಗೊಂಬ. ಅವ್ರು ಹಿಂಗ್ ಕೊಡೋದ್ರ ಹಿಂಗ್ ನೋಡಿದ್ರೆ ಭಸ್ಮ ಮುಟ್ಟಿದ್ರು, ಭಸ್ಮ 3 ಹೋಳಾಗ್ಬಿಟ್ಟಿತ್ತು, ಹಿಂಗ್ ಅರಳಿ ಬಿಟ್ಟಿತ್ತು. ಅಜ್ಜೋರಂದ್ರು ವಿರೂಪಾಕ್ಷಿ, ಓರಿಪ್ಪ ಭಸ್ಮ ಅರಳೇದ್ ನೋಡಪ್ಪ, ಹೂ ಅರಳದಂಗ ಅರಳೇದ್. ಇವತ್ತ ರಂಭಾಪುರಿ ಗಂಗಾಧರ ಜಗದ್ದು ಲಿಂಗೈಕ್ಯರಾಗ್ಯಾರೋಡು ಅಂತ ಅಜ್ಜೋರು ಗವ್ಯಾಕ್ ಕುಂತ್ಕೊಂಡು ಹೇಳಿದ್ರು. ವಿರೂಪಾಕ್ಷ ಶಾಸ್ತ್ರಿಗಳವರು ಅದ್ ಹೆಂಗ್ರಿ ಅಂದ್ರ ಅವರು ಅಜ್ಜರು ಹೋಗಿ ನೀ ಹೋಗಿ ಹೇಳು, ನಮ್ ಕಾರ್ಬಾರಿ ನಮ್ಮ ಮ್ಯಾನೇಜರ್ ಹೇಳು. ಅವ್ರ ಗುರುಗಳು ಲಿಂಗ ಪೂಜೆ ಮುಗಿಸ್ಕೊಂಡು ವಿರೂಪಾಕ್ಷ ಶಾಸ್ತ್ರಿಗಳು ಹೇಳ್ಬೇಕು ಅನ್ನೋದ್ರೊಳಗನ ಚೆನ್ನವೀರ ಶಾಸ್ತ್ರಿಗಳ ಅಜ್ಜೋರ್ ಕಡೆ ಬರಕ್ತಿದ್ರಂತ. ಯಾದಕ್ ಬರಾಕತ್ತೀರಿ? ಇಲ್ಲಪ್ಪ ಫೋನ್ ಬಂದದ, ರಂಭಾಪುರಿ ಪೀಠದ ಗಂಗಾಧರ ಜಗದ್ದು ಲಿಂಗೈಕ್ಯರಾಗ್ಯಾರಂತ ಮಠಕ್ಕೆ ಫೋನ್ ಬಂದೈತೆ ಅಂತ ಬಂದ್ರು. ಎಂತ ಲಿಂಗ ಮೋಹಿಗಳು ನಮ್ಮ ಗುರುಗಳು. ಅಂತ ಗುರುವಿನ ಶಿಷ್ಯನಾಗಿರುವಂತ ಪುಟ್ಟರಾಜಜ್ಜೋರು ಅದೇ ಲಿಂಗ ಮೋಹಿಗಳು. ಪಂಚಾಕ್ಷರಜ್ಜೋರ ಆ ಲಿಂಗ ಪೂಜೆ, ಅವರ ಸಂಗೀತ, ಅವರ ಶಿಷ್ಯ ಪ್ರೇಮವನ್ನು ನೋಡಿದಂತ ತಡಸದ ಗ್ರಾಮದವರು ಪಂಚಾಕ್ಷರಜ್ಜೋರನ್ನ ತಡಸ ಗ್ರಾಮಕ್ಕೆ ಕರ್ಕೊಂಡು ಹೋದ್ರು. ಅಜ್ಜೋರ ಶಿಷ್ಯ ಪ್ರೇಮವನ್ನ, ಅವರು ಉಪದೇಶ ಮಾಡುವ ಪ್ರತಿಯೊಂದು ಮಾತುಗಳನ್ನ ತಡಸದ ಗ್ರಾಮದವರು ಅಜ್ಜೋರ್ ಲಿಂಗ ಪೂಜೆ ಕುಂತ್ಕೊಂಡಾಗ ಅಂತಿದ್ರಂತ, ಯಪ್ಪ ಕಾಣದ ಶಿವನ್ ನಾವು ನೋಡ್ಲಿಲ್ರಪ್ಪ, ಶಿವಸ್ವರೂಪಿಗಳಾಗಿ ನೀವು ಕುಂತ್ಕೊಂಡಿರಪ್ಪ, ಲಿಂಗವೇ ನೀವಾಗಿ ಶಿವನೇ ನೀವಾಗಿ ಲಿಂಗ ಪೂಜೆ ಮಾಡ್ತೀರಿ ಅಂದ್ರಪ್ಪ, ನಮ್ಮ ಊರಿಗೆ ನೀವು ದೇವರಾಗಿ ಬಂದಿರಪ್ಪ. ಬುದ್ಧಿ ನಮ್ಮದೊಂದು ಆಸೆ ಐತಿರಪ್ಪ. ತಡಸಿದವ್ರು ಏನ್ ಆಸೆ? ಏನಿಲ್ರಪ್ಪ, ನಿಮ್ಗೊಂದು ಪಲ್ಲಕ್ಕಿ ಮಾಡಿಸಿವ್ರಪ್ಪ, ಪಲ್ಲಕ್ಕಿ ಮಾಡಿಸಿ ಆ ಪಲ್ಲಕ್ಕಿ ಒಳಗೆ ನಿಮ್ಮನ್ನ ಕುಂದರಿಸಿ ಇಡೀ ತಡಸ ಗ್ರಾಮದೊಳಗ ನಾವು ಬಾಜಾ ಭಜಂತ್ರಿ 108 ಕುಂಭವನ್ನ ಹೊತ್ಕೊಂಡು ನಿಮ್ಮ ಉತ್ಸವ ಮಾಡ್ಬೇಕಂತ ಮಾಡೀವ್ರಿ. ಅಜ್ಜವರಂದ್ರು, ಅಲ್ಲ ನಾನೇನು ಎಲ್ಲವನ್ನ ತ್ಯಾಗ ಮಾಡಿದ ಘನವಿರಕ್ತನೇ? ಏನು ಗುರುಸ್ಥಳದ ಪಟ್ಟಾಧಿಕಾರಿಯೇ? ನಾನು ಸ್ವಾಮಿಯೇ, ನಾನು ಯೋಗಿಯೇ? ನನ್ನ ನೀವು ಪಲ್ಲಕ್ಕಿ ಒಳಗೆ ಕುಂದರಿಸಿ ಮೆರವಣಿಗೆ ಮಾಡ್ತೀನಿ ಅಂದ್ರೆ ಇದು ನಗೆ ಪಾಟ್ಲಾಗ್ತದೆಪ್ಪ. ಬ್ಯಾಡ. ನಮ್ಮ ಗುರುಗಳು ಯಾವುದನ್ನು ವಿರೋಧ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅಂದ್ರ, ಕುಮಾರಜ್ಜೋರು ಶಿವಯೋಗ ಮಂದಿರದಿಂದ ಪಂಚಾಕ್ಷರದವರಿಗೆ ಹಾರೈಸಿ ಕಳಿಸುವಾಗ ಒಂದು ಮಾತನ್ನ ಹೇಳಿ ಕಳಿಸಿದರು. ಚನ್ನ ಕವಿಗಳು ತಮ್ಮ ಪುರಾಣದೊಳಗೆ ಬರೀತಾರೆ, ಪಂಚಾಕ್ಷರಿ
ಗುರು ವಿರಕ್ತರಲ್ಲಿ ನಿನಗೆ ಸಮತೆ ಇರಲಿ. ಒಬ್ಬರನ್ನ ಮೇಲ ಕಟ್ಟಿ ಒಬ್ಬರನ್ನ ಕೆಳಗಿಳಿಸೆಂದು ಸಹಿತ ನೀ ಹೋಗಬೇಡ ಅಂತ ಕುಮಾರಜ್ಜೋರು ಪಂಚಾಕ್ಷರಜ್ಜೋರ್ಗೆ ಹೇಳಿದರು. ಇವತ್ತಿಗೂ ನಮ್ಮ ಸಂಸ್ಥೆ ಅದೇ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದು ಗುರುಗಳ ಜಾತ್ರಾ ಮಹೋತ್ಸವನ ಮಾಡಬೇಕಾದ್ರೆ ಪಂಚಪೀಠಗಳಲ್ಲಿ ಯಾವುದಾದ್ರೂ ಒಬ್ಬ ಜಗದ್ಗುರುಳು ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡುವ ಪರಂಪರೆಯನ್ನ ಈ ವಿಶ್ವದೊಳಗ ಏಕತೆಯನ್ನು ಸಾರಿದ ಸಂಸ್ಥೆ ಅಂದ್ರೆ ಅದು ಗದಗಿನ ವೀರೇಶ್ವರ ಪುಣ್ಯಾಶ್ರಮ. ನಮಗೆ ಗುರುಗಳು ಅಷ್ಟೇ, ಈ ಕಡೆ ಎಲ್ಲರೂ ಅಷ್ಟೇ ಅನ್ನೋದನ್ನು ಕುಮಾರೇಶ ನಮಗೆ ಕಲಿಸಿದ ಪಾಠ ಇದು. ಯಾಕೆ ಕುಮಾರೇಶ ಹಾಡಿಲೇನು? ಸುಶಾಂತ ಗುರುವರೇಣ್ಯ ಅಂತ ಕುಮಾರೇಶ ಹಾಡಿದರು. ಅದನ್ನೇ ಮುಂದೆ ಪುಟ್ಟರಾಜಜ್ಜೋರ ಪ್ರಭಾವ ಎಂತಾದ್ದು, ಕುಮಾರೇಶನ ಸಾಹಿತ್ಯ ಪ್ರಭಾವ ಎಂತದಂದ್ರ ವೀರಶೈವರ ಜಗದ್ಗುರು ಪಂಚಾಚಾರ್ಯ ನಮಿಸುವೆನಂತ ಅರ್ಥ ಬರುತ್ತೆ. ಇದು ಪ್ರಭಾವ. ಹೀಗೆ ಪಂಚಾಕ್ಷರಜ್ಜೋರು ತಡಸ ಗ್ರಾಮದೊಳಗಂತಾರೆಪ್ಪ, ನಾನೇನು ಸ್ವಾಮಿಯೇ ನನ್ನ ಪಲ್ಲಕ್ಕಿ ಒಳಗೆ ಕುಂದರ್ಸಿ ನೀವು ಮೆರವಣಿಗೆ ಮಾಡ್ತೀನಿ ಅಂದ್ರೆ ಬ್ಯಾಡ್ರಪ್ಪ, ಬ್ಯಾಡ. ನನ್ನ ಗುರು ಕುಮಾರೇಶ ನನಗ ಮೆರಿ ಅಂತ ಹೇಳಿಲ್ಲಪ್ಪ, ಅಂದ ಅನಾಥರನ್ನ ಮೆರೆಸ್ ಅಂತ ಹೇಳಿದಾನ ಹೊರತು ನಾ ಮೆರೆಯಂಗಿಲ್ಲಪ್ಪ ಅಂದ್ರವ್ರು. ಪಲ್ಲಕ್ಕಿಯ ನೇರಲಿಲ್ಲ ನೀವು, ಮೆರವಣಿಗೆಯ ಕೋರಲಿಲ್ಲ, ಗಾದಿ ಹೊರಗೆ ಕೂಡಲಿಲ್ಲ ನೀವು. ಪಲ್ಲಕ್ಕಿಯ ನೇರಲಿಲ್ಲ ನೀವು, ಮೆರವಣಿಗೆಯ ಕೋರಲಿಲ್ಲ, ಗಾದಿ ಹೊರಗೆ ಕೂಡಲಿಲ್ಲ ನೀವು. ದುಷ್ಟಾನ ಉಣ್ಣಲಿಲ್ಲ, ಬಂಗಾರವ ಬೇಡಲಿಲ್ಲ, ದುಷ್ಟಾನ ಉಣ್ಣಲಿಲ್ಲ, ಬಂಗಾರವ ಬೇಡಲಿಲ್ಲ ನೀವು. ಸಿಂಗಾರ ಬಯಸಲಿಲ್ಲ, ಕೀರ್ತಿ ಶನಿಯ ಬೆನ್ನ ಹಿಂದೆ ಎಂದೆಂದು ಅಲಿಯಲಿಲ್ಲ, ಕೀರ್ತಿ ಶನಿಯ ಬೆನ್ನ ಹಿಂದೆ ಎಂದೆಂದು ಅಲಿಯಲಿಲ್ಲ. ಪಲ್ಲಕ್ಕಿಯ ನೇರಲಿಲ್ಲ ನೀವು, ಮೆರವಣಿಗೆಯ ಕೋರಲಿಲ್ಲ, ಗಾದಿಗೊರಗೆ ಕೂರಲಿಲ್ಲ ನೀವು. ಗುರುಪಾದ ನೀಲಮ್ಮರ ಪ್ರೀತಿಯ ಮಗನಾಗಿ, ಗುರುಪಾದ ನೀಲಮ್ಮರ ಪ್ರೀತಿಯ ಮಗನಾಗಿ, ಕಾಡಶಕ್ತಿ ಹಳ್ಳಿ ಸುರಂತಿ ಮಠದ ಕೀರ್ತಿ. ಗುರುಪಾದ ನೀಲಮ್ಮರ ಪ್ರೀತಿಯ ಮಗನಾಗಿ, ಕಾಡಶಕ್ತಿ ಹಳ್ಳಿ ಸುರಂತಿ ಮಠದ ಕೀರ್ತಿ. ಶಿವಯೋಗ ಮಂದಿರಕ್ಕೆ ನಡೆದು ಶಿರವಾಗಿ, ಶಿವಯೋಗ ಮಂದಿರಕ್ಕೆ ನಡೆದರು ಶಿರವಾಗಿ. ಗುರುವಿನಾಣತಿಯಾಗಿ ಬ್ರಹ್ಮಚಾರಿಯಾಗಿ, ಗುರುವಿನಾಣತಿಯಾಗಿ ಬ್ರಹ್ಮಚಾರಿಯಾಗಿ. ಅಂದಾನಾಥರಿಗೆ ಸರ್ವೇಶ್ವರನಾಗಿ, ಅಂದಾನಾಥರಿಗೆ ಸರ್ವೇಶ್ವರನಾಗಿ. ಪಲ್ಲಕ್ಕಿಯ ನೇರಲಿಲ್ಲ ನೀವು, ಮೆರವಣಿಗೆಯ ಕೂರಲಿ, ಗಾದಿಗೊರಗೆ ಕೂರಲಿಲ್ಲ ನೀವು. ಜಾತಿ ಮತವಿಲ್ಲದೆ ಸಲುಹಿದೆ ಎಲ್ಲರನ್ನೂ, ಜಾತಿ ಮತವಿಲ್ಲದೆ ಸಲುಹಿದೆ ಮಕ್ಕಳನ್ನು. ಸರಿಗಮ ಸ್ವರಗಳ ಜೊತೆ ಒಳಬಟ್ಟು ಕೊಟ್ಟವನು. ಜಾತಿ ಮತವಿಲ್ಲದೆ ಸಲುಹಿದೆ ಮಕ್ಕಳನ್ನು. ಸರಿಗಮ ಸರಗಳ ಜೊತೆ ಒಳಬಟ್ಟು ಕೊಟ್ಟವನು.
ನಿಮ್ಮ ನೇತ್ರ ಕೀರ್ತಿಯಿಂದ ನಿಮ್ಮ ತಪಶಕ್ತಿಯಿಂದ ನಿಮ್ಮ ನೇತ್ರ ಕೀರ್ತಿಯಿಂದ ನಿಮ್ಮ ತಪಶಕ್ತಿಯಿಂದ ಸ್ವಾರ್ಥರಹಿತ ಪ್ರೀತಿಯಿಂದ ಸ್ವಾರ್ಥರಹಿತ ಪ್ರೀತಿಯಿಂದ ಹಣ ಕೂಡಿ ಪುಣ್ಯಾಶ್ರಮ ಮೈದಳೆ ಹಣ ಕೂಡಿ ಪುಣ್ಯಾಶ್ರಮ ಮೈದಳೆ ನಮಸ್ಕಾರ ನಮಸ್ಕಾರ ಬಡ ಮಕ್ಕಳ ಗುರುವಿಗೆ ನಮಸ್ಕಾರ ನಮಸ್ಕಾರ ಗುರುಗಾನ ಯೋಗಿಗೆ ನಮಸ್ಕಾರ ನಮಸ್ಕಾರ ಗದುಗಿನ ಗಂಧರ್ವ ಅಂದರ ಅಂಬಿಗನಿಗೆ ಬಡ ಮಕ್ಕಳ ಗುರುವಿಗೆ ಗದುಗಿನ ಗಂಧರ್ವಗೆ ಪಲ್ಲಕ್ಕಿಯ ನೇರಲಿಲ್ಲ ನೀವು ಬಸರಿ ಗಿಡದ ವೀರಣ್ಣ ಕೊಟ್ಟನು ಭೂದಾನ ಶ್ರೇಷ್ಠ ಬಹುಳ ಪಂಚಮ ಗುರುವಿನಾರಾಧನಾ ಬಸರಿ ಗಿಡದ ವೀರಣ್ಣ ಕೊಟ್ಟನು ಭೂದಾನ ಶ್ರೇಷ್ಠ ಬಹುಳ ಪಂಚಮ ಗುರುವಿನಾರಾಧನಾ ಗುರು ಪಂಚಾಕ್ಷರ ಗುರುವಿಗೆ ಸ್ವರ ಸಂಗೀತ ನಮನ ಗುರು ಪಂಚಾಕ್ಷರ ಗುರುವಿಗೆ ಸಂಗೀತ ಸ್ವರ ನಮನ ಶಿಷ್ಯ ಕೋಟಿ ಬಳಗ ದೇವ ಗುರುವಿಗೆ ವಂದನ ಶಿಷ್ಯ ಕೋಟಿ ಬಳಗ ದೇವ ಗುರುವಿಗೆ ಗುರು ವಂದನ ತನುಮನದಿ ಸೇವೆಗೆ ತನುಮನದಿ ಸೇವೆಗೆ ಪಲ್ಲಕ್ಕಿಯ ನೇರಲಿಲ್ಲ ನೀವು ಮೆರವಣಿಗೆಯ ಕೋರಲಿಲ್ಲ ಕಾದಿಗೊರಗೆ ಕೂಡಲಿಲ್ಲ ನೀವು ಪಲ್ಲಕ್ಕಿಯ ನೇರಲಿಲ್ಲ ನೀವು ಮೆರವಣಿಗೆಯ ಕೋರಲಿಲ್ಲ ಕಾದಿಗೊರಗೆ ಕೂಡಲಿಲ್ಲ ನೀವು ದುಷ್ಟಾನ ಉಣ್ಣಲಿಲ್ಲ ಬಂಗಾರದ ದೇವರು ದುಷ್ಟಾನ ಉಣ್ಣಲಿಲ್ಲ ಬಂಗಾರದ ನೀವು ಶೃಂಗಾರ ಬಯಸಲಿಲ್ಲ ಕೀರ್ತಿ ಶನಿಯ ಬೆನ್ನಲಿಂದು ಎಂದೆಂದು ಅಲಿಯಲಿಲ್ಲ ಕೀರ್ತಿ ಶನಿಯ ಬೆನ್ನಲಿಂದು ಎಂದೆಂದು ಅಲಿಯಲಿಲ್ಲ ಪಲ್ಲಕ್ಕಿಯ ನೇರಲಿಲ್ಲ ನೀವು ಮೆರವಣಿಗೆಯ ಕೋರಲಿಲ್ಲ ಕಾದಿಗೊರಗಿ ಕೂಡಲಿಲ್ಲ ನೀವು ಪಲ್ಲಕ್ಕಿಯ ನೇರಲಿಲ್ಲ ನೀವು ಪಲ್ಲಕ್ಕಿಯ ನೇರಲಿಲ್ಲ ನೀವು ಪಲ್ಲಕ್ಕಿಯ ನೇರಲಿಲ್ಲ ನೀವು ಸದಾಶಿವ ಕವಿಗಳಂತಾರೆ ಏನು ಪೇಳದಡು ಗಾನ ವಿದ್ಯಾ ಮಾನಿತನು ತಾನೊಪ್ಪದಿರತಿರಲೀನು ನಿಸ್ಪೃಹ ನಿರಾಭಿಮಾನಿ ನಿರಾಶಿತೆಯು ಮೇ ಪಂಚಾಕ್ಷರಿ ಅಜ್ಜವರಿಗೆ ಎಷ್ಟು ಬೇಡಿದ್ರು ಸಹಿತ ನಾನು ಪಲ್ಲಕ್ಕಿ ಏರೋದಿಲ್ರಿಪ್ಪ ನಾನು ಎಂದೂ ಸಹಿತ ಅದು ಭಾವ ನನಗೆ ಬೇಡ ನನ್ನ ಗುರುಗಳು ಸಹಿತ ಪಲ್ಲಕ್ಕಿಯ ಉತ್ಸವವನ್ನು ಮಾಡಿಕೊಂಡಿಲ್ರಪ್ಪ ನಮ್ಮ ಗುರುಗಳು ಇಲ್ಲಿದ್ದು ನನಗೆ ಆತಕ್ಕೆ ಅಂದ್ರು ಅವ್ರು ಗುರುಗಳು ಇಲ್ಲದ್ದು ನನಗೆ ಇದ್ದಕ್ಕೆ ಕೀರ್ತಿ ಶನಿನ ಬೆನ್ನು ಹತ್ತಲಿಲ್ಲ ಅವ್ರು ಕೀರ್ತಿ ಅನ್ನೋದು ಶನಿ ಅಂದ್ರ ಅವ್ರು ನಮಗ್ ಹಂಗಲ್ರಿ ಅದ ಬೆನ್ನದ ನಮಗ್ರಿ ಯಾವನೊಬ್ಬ ಸುಟ್ಕೇಸ್ ತಗೊಂಡು ಹೊಂಟಿದ್ನಂತ್ರಿ ಅದು ರೋಡ್ ಅಂದ್ರ ರೋಡ್ ರೀ ಹೆರಿಗೆ ಆಗೋರನ್ನ ದವಾಖಾನೆ ಕರ್ಕೊಂಡೋದ್ರೆ ಬಸ್ನಾಗ ಹೆರಿಗೆ ಆಗ್ಬೇಕ್ರಿ ಅಂತ ರೋಡ್ರಿ ಅದು ಹಿಂಗ್ ಸುಟ್ಕೇಸ್ ತಗೊಂಡು ಹಿಂಗ್ ಹೋಗ್ಬೇಕಾರ ಸುಟ್ಕೇಸ್ ತಲೆ ಮೇಲೆ ಧಮ್ ಅಂತ ಬಿತ್ತು ತಲಿ ಒಡಿತು ತಲಿ ಒಡದ ಮೇಲೆ ಹಿಂಗ್ ಗಪ್ಪನ ಕುಂತ್ಕೊಂಡದ ಬಸ್ನಾಗ ಇದ್ದವರೆಲ್ಲ ಬೈತ ಏಯ್ ಏನ್ರಿ ಯಾರು ಸುಟ್ಕೇಸ್ ಅದು ಚಂದ ಇಡಕ್ ಬರ್ಲೇನ್ರಿ ಅಂತ
ಇಡೀ ಬಸ್ನ್ಯಾಗಿದ್ದವರೆಲ್ಲ ಸುಟ್ಕೇಸ್ ಇಟ್ಟವನು ಬೈದ್ರು. ಈ ತಲೆ ಓಡ್ಕೊಂಡು ಗಪ್ಪ ಕುಂತಿದ್ದೀನಿ. ಅವ್ರಂದ್ರು, ಅಲ್ಲೋ ಇಡೀ ಬಸ್ನೇರೆಲ್ಲ ಬೈಯಕತ್ತೀವಿ ಸುಟ್ಕೇಸ್ ಇಟ್ಟವ್ರನ್ನ, ನೀವ್ ಒಂದು ಮಾತವನ ಮಲ್ಲೆಲ್ಲ ಅಂದ್ರ. ಸುಟ್ಕೇಸ್ ನಂದ ಆಡ್ರಿ ಅಂದವ. ಗಪ್ ಯಾಕೆ ಕುಂತೀವಿ ಓ ಮಗನ ಅಂದ್ರು. ಇಲ್ರಿ ನಾನು ತಲೆ ಹೊಡೆದ್ ಎಲ್ಲರಿಗೂ ಪಬ್ಲಿಕ್ ಅಲ್ಲಿ ಅಂತ ಗಪ್ ಕುಂತೀನಿ ಅಂತಾರವ. ಇದಕ್ಕೆ ಶಿನಿ ಅಂತಾರ, ಕೀರ್ತಿ ಶಿನಿ ಅಂತಾರ. ತಲೆ ಹೊಡೆದ್ರು ಸಹಿತ ಪ್ರಚಾರ ಆಗ್ಲಿ ಅನ್ನೋ ಪಂಚಾಕ್ಷರಿ ಅಜ್ಜೋರು ಈ ಕೀರ್ತಿ ಶನಿಯನ್ನ ಬೆನ್ನು ಹತ್ತಿಲ್ಲ. ಅವರಿಗೆ ಯಾರು ಬೆನ್ನು ಹತ್ತಿದ್ರು ಅಂದ್ರ ಗಾನ ದೇವತೆನೇ ಅವನು ಬೆನ್ನು ಹತ್ತಿದ್ರು. ಅಂದ ಅನಾಥ ಮಕ್ಕಳು ನೆನಪಿಟ್ಟುಕೊಡ್ರಿ, ವಿಶ್ವದೊಳಗ ಜೋಳಿಗೆಯ ಹಿಡಿದುಕೊಂಡು ಹೋಳಿಗೆಯ ಬೇಡಿದವರು ಬಹಳ ಮಂದಿ. ಜೋಳಿಗೆ ಹಿಡಿದುಕೊಂಡು ಕೂಳಿಗಾಗಿ ಬಡಿದವರು ಬಹಳ ಮಂದಿ. ಜೋಳಿಗೆ ಹಿಡಿದುಕೊಂಡು ಧನ ಕನಕವನ್ನು ಸಂಪಾದನೆ ಮಾಡಿಕೊಂಡವರು ಬಹಳ ಮಂದಿ. ಜೋಳಿಗೆ ಹಿಡಿದುಕೊಂಡು ತಮ್ಮ ಸ್ವಾರ್ಥ ಬದುಕನ್ನು ಕಟ್ಟಿಕೊಂಡವರು ಬಹಳ ಮಂದಿ. ಆದರೆ ಜೋಳಿಗೆ ಹಿಡಿದುಕೊಂಡು ಅಂದ ಅನಾಥರ ಏಳಿಗೆ ಬಯಸಿದ ಮಹಾತ್ಮ ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜ. ಅವರು ಹೋಳಿಗೆ ಉಂಡಿಲ್ರಿ, ಮೃಷ್ಟಾನ್ನ ಭೋಜನ ಉಂಡ್ಲಿಲ್ಲ, ಚಲೋ ಬಟ್ಟಿ ಧರಿಸಲಿಲ್ಲ. ಆದ್ರ ನಮ್ಗೆಲ್ಲವನ್ನ ಕೊಟ್ರಲ್ಲ ಅವರು. ಅದಕ್ಕೆ ಗುರು ಸ್ಮರಣೆ. ಮರುತ್ವಿ ಕೆಟ್ಟ, ಅರುತ್ವಿ ಉದ್ಧಾರ. ಅದನ್ನೇ ಗುರುಗಳು ಹೇಳ್ತಾರೆ, ಎಲ್ಲರಲ್ಲಿಯೂ ಎಲ್ಲವಲ್ಲಿಯೂ ದೇವರಿದ್ದರೆ ಆ ದೇವರಿಂದ ನಮ್ಮ ಉದ್ಧಾರ ಆಗಲಾರದು. ಅಂತೇ ನೀನು ಗುರು ಲಿಂಗ ಜಂಗಮನಾಗಿ ಬಂದೇಯ ಅಂತ ಗುರು ಲಿಂಗ ಜಂಗಮನಾಗಿ ತಡಸ ಗ್ರಾಮದೊಳಗ ಎಲ್ಲ ಜನರು ತಡವಡಿಸಿ ಅಜ್ಜನ ಸನ್ನಿಧಾನಕ್ಕೆ ಬರ್ತಾರೆ. ಅಜ್ಜನ ಘನಕೀರುತಿ, ಅವರ ಲಿಂಗ ಪೂಜೆ, ಅವರ ಗಾನ ಮಾಧುರ್ಯ, ಅವರ ಶಿಷ್ಯ ಪ್ರೇಮ ಇದೆಲ್ಲವನ್ನ ಕೇಳಿದಳು ಸಹೋದರಿ. ನಾಳೆಗೆ ಬರ್ತಾಳೆ. ಏನ್ ಕೇಳ್ತಾಳೆ? ಅಜ್ಜನ ದಿಶಕ್ತಿವಾಣಿಯಿಂದ ಮೋಕ್ಷವನ್ನ ಹೆಂಗ್ ಪಡ್ಕೊಂತಾಳೆ ಅಜ್ಜನ ತಂಗಿ ಅನ್ನೋದನ್ನ ನಾವೆಲ್ಲ ನಾಳೆ ಚಿಂತನವನ್ನ ಮಾಡೋಣ.